श्रीमदानंदतीर्थ भगवत्पादाचार्य गुरुभ्यो नमः। हरि ओम। निखिल गुणनिकायं नित्यनिर्धूतहेयं शुभतममतिमेयं शुद्धसौख्याप्युपायं सकल निगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि दत्तां सन्निधिं मानसे च। दुर्वादिध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमः। अत्यन्तदयाळवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरिः ओं। स्वस्त्यस्तु सताम्। ಬಲರಾಮದೇವರು ಮಾಡಿದಂತಹ ತೀರ್ಥಯಾತ್ರೆಯನ್ನು ನಾವು ಕೇಳ್ತಾ ಇದ್ದೇವೆ. ಸಾಮಾನ್ಯವಾಗಿ ತೀರ್ಥ ಪ್ರಬಂಧ ನಮಗೆಲ್ಲ ಗೊತ್ತಿರುವಂತಹ ಒಂದು ಕೃತಿ. ವಾದಿರಾಜ ಸ್ವಾಮಿಗಳು ಬರೆದಂತಹ ತೀರ್ಥ ಪ್ರಬಂಧ ಕ್ಷೇತ್ರ. ಆ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಹೇಳದೇ ಇರತಕ್ಕಂತಹ ಕ್ಷೇತ್ರಗಳೇ ಇಲ್ಲ. ಆಲ್ಮೋಸ್ಟ್ ಆಲ್ 75 to 90% ಕ್ಷೇತ್ರಗಳನ್ನ ಅವರು ಕವರ್ ಮಾಡಿದ್ದಾರೆ. ಆದ್ರೆ ಭಾಗವತದಲ್ಲಿ ಬಂದಂತಹ ತೀರ್ಥ ಪ್ರಬಂಧ ಒಂಥರ ವಿಚಿತ್ರವಾದಂತಹ ಸಬ್ಜೆಕ್ಟ್ ಅದು. ನನಗೆ ಗೊತ್ತಿದ್ದ ಹಾಗೆ ಈ ರೀತಿ ಸಬ್ಜೆಕ್ಟ್ ಯಾರು ಪ್ರವಚನ ಮಾಡಿದ್ದಿಲ್ಲ. ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ಸಾಮಾನ್ಯವಾಗಿ ಎಲ್ಲರೂ ಕೂಡ ಭಾಗವತದ ಕಥೆಗಳನ್ನೇ ಕೇಳ್ತೀವಿ, ಭಾಗವತದ ಪ್ರಮೇಯಗಳ ಅನುಸಂಧಾನವನ್ನ ಮಾಡ್ತೀವಿ. ಆದ್ರೆ ಭಾಗವತದಲ್ಲಿ ಬಂದಂತಹ ತೀರ್ಥಕ್ಷೇತ್ರಗಳ ಬಗ್ಗೆ ಅದು ಒಂಥರ ಭಾಗವತವೇ. ಆ ತೀರ್ಥಕ್ಷೇತ್ರಗಳ ಬಗ್ಗೆ ಸಾಮಾನ್ಯವಾಗಿ ನಾವು ಕೇಳಲಿಕ್ಕೆ ಹೋಗೋದಿಲ್ಲ. ಮತ್ತೆ ಪ್ರವಚನ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ, ಧೈರ್ಯ ಇಲ್ಲ. ಆದ್ದರಿಂದ ಈ ದೃಷ್ಟಿಯಲ್ಲಿ ಇದೊಂದು ಹೊಸ ಪ್ರಯತ್ನ. ರಾಯರ ಮತ್ತು ವರದರಾಜೇವರ ಸಂವಿಧಾನದಲ್ಲಿ ಒಂದು ಹೊಸ ಪ್ರಯತ್ನ. ಈ ರೀತಿಯ ಪ್ರಯತ್ನವನ್ನು ವಿದ್ವಾಂಸರು ತಾವು ಮಾಡುವಂತಹ ಭಾಗವತ ಸಪ್ತಾಹ ಪ್ರವಚನಗಳಲ್ಲಿ ಮಾಡುವಂತೆ ಅವರಿಗೆ ಗುರುರಾಯರು ಪ್ರಾಣದೇವರು ದೇವರು ಪ್ರೇರಣೆ ಮಾಡಲಿ ಅಂತ ನಾನು ಸ್ಟೇಜಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದರಂತೆ ನಿನ್ನೆ ದಿವಸ ಬಲರಾಮದೇವರು ಯಾತ್ರೆ ಹೊರಟರು. ರೋಮಹರ್ಷಣರ ತಲೆಯ ಮೇಲೆ ಕುಟ್ಟಿ ಅವರನ್ನ ಕೊಂದಾಕಿದ್ದಕ್ಕೆ ಆ ಋಷಿಮುನಿಗಳ ಒಂದು ಪ್ರಾರ್ಥನೆಯಂತೆ ಸುಮ್ಮನೆ ಅವ್ರಿಗೇನು ಬ್ರಹ್ಮಹತ್ಯಾ ದೋಷ ನಾಟಕಕ್ಕೆ ಅವರಿಗೆ ಬಲರಾಮದೇವರಿಗೆ ದೋಷ ಇಲ್ಲ, ಹಾಗಿದ್ದು ಕೂಡ ಯಾತ್ರೆಯನ್ನ ಮಾಡಬೇಕು ಅಂತ ಅವರು ಹೊರಟರು ಅಂತನ್ನುವಾಗ ಫಸ್ಟ್ ಯಾವ ಕ್ಷೇತ್ರಕ್ಕೆ ಅವರು ಯಾತ್ರೆಯನ್ನ ಮಾಡಿದ್ರು ಅಂತ ಹೇಳುವಾಗ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅವರು ಬಂದರು ಅಂತ. ಸ್ಕಂದಂ ದೃಷ್ಟ್ವಾ ಯಯೋ ರಾಮ ಅಂತ ಅಲ್ಲಿ
ಕಂದನನ್ನ ನೋಡಿ ಬಲರಾಮದೇವರು ತಮ್ಮ ಯಾತ್ರೆಯನ್ನು ಮುಂದುವರಿಸಿದ್ರು ಅಂತ ಹೇಳ್ತಾರೆ. ಹಾಗೆ ಅನೇಕ ತೀರ್ಥಗಳಿಗೆ ಅವರು ಯಾತ್ರೆಯನ್ನು ಮಾಡಿದ ಉಲ್ಲೇಖ ಮಾಡ್ತಾರೆ. ಬರೀ ಕ್ಷೇತ್ರಗಳು ಮಾತ್ರ ಅಲ್ಲ, ಬಲರಾಮದೇವರು ಅನೇಕ ತೀರ್ಥಗಳಿಗೂ ಯಾತ್ರೆಯನ್ನು ಮಾಡಿದ್ದಾರೆ. ಆ ತೀರ್ಥಗಳ ಯಾತ್ರೆಯನ್ನು ಮಾಡುವಾಗ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ. ಆದ್ದರಿಂದಲೇ ಇದನ್ನು ಒಂದು ವಾರ ಇಟ್ಕೊಂಡಿದ್ದೀವಿ. ವಿಸ್ತಾರವಾಗಿ ಹೇಳ್ಬಹುದು ತೀರ್ಥಕ್ಷೇತ್ರಗಳ ಬಗ್ಗೆ ಅಂತ. ಅವರ ಆರಂಭದಲ್ಲಿ ಯಾವ ನದಿಯಲ್ಲಿ ಅವರು ಸ್ನಾನ ಮಾಡಿದ್ರು ಅಂತ ಅನ್ನೋದನ್ನ ನಿರೂಪಣೆ ಮಾಡುವಾಗ ಅಯೋಧ್ಯ ನಗರಿಗೆ ಬಂದಿರುತ್ತೆ. ಬಲರಾಮದೇವರು ಅಲ್ಲಿಂದ ಒಬ್ಬ ರಾಕ್ಷಸನನ್ನ ಕೊಂದು ಆ ಬ್ರಾಹ್ಮಣರಿಂದ ಪಟ್ಟಾಭಿಷೇಕವನ್ನು ಕಲಶಾಭಿಷೇಕವನ್ನು ಮಾಡಿಸಿಕೊಂಡು ಅವರು ನೇರವಾಗಿ ಅವರು ಬಂದದ್ದು ಎಲ್ಲಿಗೆ? ಅಯೋಧ್ಯ. ಅಯೋಧ್ಯದಲ್ಲಿ ಹರಿಯುವಂತಹ ಅತ್ಯಂತ ಶ್ರೇಷ್ಠವಾದಂತಹ ನದಿ ಯಾವುದು? ಸರಯು. ತುಂಬಾ ತುಂಬಾ ಉತ್ಕೃಷ್ಟವಾಗಿರ್ತಕ್ಕ ನಗರ. ಹೇಗೆ ಪರಶುರಾಮ ಕ್ಷೇತ್ರದಲ್ಲಿ 7 ಮೋಕ್ಷದಾಯಕ ಕ್ಷೇತ್ರಗಳು ಅಂತ ಇದೆ, ಹಾಗೆ ನಮ್ಮ ರಾಮಕ್ಷೇತ್ರದಲ್ಲೂ ಕೂಡ ಮೋಕ್ಷವನ್ನ ಕೊಡುವ ಕ್ಷೇತ್ರಗಳು ಅಂತ 7 ಇವೆ. ಆ ಮೋಕ್ಷದಾಯಕವಾದ 7 ಕ್ಷೇತ್ರಗಳಲ್ಲಿ ಪ್ರಪ್ರಥಮವಾದಂತಹ ಕ್ಷೇತ್ರ ಯಾವುದು? ಅಯೋಧ್ಯ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾಃ ಮೋಕ್ಷದಾಯಕಾಃ ಅಂತ ಸ್ಪಷ್ಟವಾಗಿ ಇನ್ನೊಂದು ಹೇಳಬೇಕು, ಯಾರು ಹೇಳಲ್ಲ. ರೂಪ್ಯಪೀಠಂ ಕುಮಾರಾದ್ರಿ ಕುಂಭಾಸಿ ಧ್ವಜೇಶ್ ಹೇಳ್ಕೊಡ್ತೀನಿ, ಹೇಳ್ಬಿಡಿ. ರೂಪ್ಯಪೀಠಂ ಕುಮಾರಾದ್ರಿ ಕುಂಭಾಸಿ ಚ ಧ್ವಜೇಶ್ವರಃ ಕ್ರೋಡ ಗೋಕರ್ಣ ಮೂಕಾಂಬಾ ಸಪ್ತೈತಾಃ ಮೋಕ್ಷದಾಯಕಾಃ. ಈಗ ನಾವು ಹೇಳಿದ್ದು ರಾಮಕ್ಷೇತ್ರದ್ದು, ಅಯೋಧ್ಯ, ಮಥುರಾ, ಮಾಯ. ಇವಾಗ ನಾನು ಹೇಳ್ಕೊಡ್ಸ್ಬೇಕು ಯಾವುದು? ಪರಶುರಾಮ ಕ್ಷೇತ್ರ. ಈ ರಾಮಕ್ಷೇತ್ರದಲ್ಲಿ ನಾವು ಎಷ್ಟು ಊರಿಗೆ ಹೋಗಿದ್ದೀವಿ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಅಯೋಧ್ಯ ನೋಡಿದ್ದೀರಾ? ನೋಡಬೇಕು. ಮಥುರಾ, ಮಾಯಾ. ಮಾಯಾ ಅಂದ್ರೆ ಯಾವುದು? ಹರಿದ್ವಾರ. ಕಾಶಿ, ಕಾಂಚಿ, ಅವಂತಿಕಾ. ಅವಂತಿಕಾ ಅಂದ್ರೆ ಉಜ್ಜಯಿನಿ. ಅದಾದ್ಮೇಲೆ ಪುರಿ. ಪುರಿ ಅಂದ್ರೆ ಯಾವುದು? ಜಗನ್ನಾಥ ದೇವರ ಸನ್ನಿಧಾನ. ಅದಾದ್ಮೇಲೆ ಇನ್ನೊಂದು ದ್ವಾರಾವತಿ. ಅವಂತಿಕಾ ಪುರಿ ಅಂತ 2 ಸೇರಿಸಿ ಹೇಳ್ತಾರೆ. ಅದಿಲ್ಲ ಅಂತಂದ್ರೆ ಭಗವಂತನ ಕ್ಷೇತ್ರ ಅಂತ ಪುರಿ ಅಂತ ಬೇಕಾದ್ರೆ ಹಾಕೋಬಹುದು, ಏನ್ ತಪ್ಪೇನಿಲ್ಲ. ಪುರಿ ಅಂತ ಎಕ್ಸ್ಟ್ರಾ ಸೇರಿಸ್ಕೊಟ್ರೆ 8 ಕ್ಷೇತ್ರ ಆಗುತ್ತೆ, ಏನ್ ತಪ್ಪೇನಿಲ್ಲ. ದ್ವಾರಾವತಿ ನೋಡೇ ಇರ್ತಾರೆಲ್ಲ, ದ್ವಾರಕಾ ಕ್ಷೇತ್ರ. ಇದು 7. ಇನ್ನು ಪರಶುರಾಮ ಕ್ಷೇತ್ರದಲ್ಲಿ ರೂಪ್ಯಪೀಠ ಉಡುಪಿ, ಕುಮಾರಾದ್ರಿ ನೆನ್ನೆ ಹೇಳಿದೆ, ರೂಪ್ಯಪೀಠ ಮಹಿಮೇನು ನೆನ್ನೆ ಹೇಳಿದೆ, ಕುಮಾರಾದ್ರಿಗೂ ಹೇಳಿದೆ, ಕುಕ್ಕೆ ಸುಬ್ರಹ್ಮಣ್ಯ. ಕುಂಭಾಸಿ, ಆ ಕ್ಷೇತ್ರದ ಹೆಸರೇ ಕುಂಭಾಸಿ ಅಂತ. ಕುಂಭಾಸಿ ತುಂಬಾ ಪವಿತ್ರವಾದಂತಹ ಅತ್ಯಂತ ಶ್ರೇಷ್ಠವಾದ ತೀರ್ಥ ಕ್ಷೇತ್ರ. ಪಾಂಡವರೆಲ್ಲರೂ ಕೂಡ ತೀರ್ಥಯಾತ್ರೆಯನ್ನು ಮಾಡ್ತಾ ಬರ್ತಾರೆ. ತೀರ್ಥಯಾತ್ರೆಯನ್ನು ಮಾಡ್ತಾ ಬರುವ ಸಂದರ್ಭದಲ್ಲಿ ಗೌತಮ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಆ ಗೌತಮ ಋಷಿಗಳ ಆಶ್ರಮಕ್ಕೆ ಬಂದಾಗ ಅಲ್ಲಿ ಮುನಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಇಲ್ಲೊಬ್ಬ ದೈತ್ಯ ಇದ್ದಾನೆ, ಕುಂಭ ಅಂತ ದೈತ್ಯನ ಹೆಸರು, ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ನಮಗೆ ಆ ದೈತ್ಯನನ್ನ ವಧೆ ಮಾಡಿ ತಪಸ್ಸು ಮಾಡಿ ಅನುಕೂಲ ಮಾಡಬೇಕು ಅಂತ ಭೀಮಸೇನ ದೇವರನ್ನ ಅಲ್ಲಿದ್ದ ಮುನಿಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಭೀಮಸೇನ ದೇವರು ವಿಶ್ವಂಭರ ರೂಪಿ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಆ ವಿಶ್ವಂಭರ ರೂಪಿ ಯಾರು ಅಂತಂದ್ರೆ ಗಣಪತಿಯ ಅಂತರ್ಯಾಮಿ. ಆ ಗಣಪತಿಯ ಅಂತರ್ಯಾಮಿಯಾದ ಭಗವಂತನ ಮುಖ ಹೇಗಿದೆ ಅಂತಂದ್ರೆ ಆನೆ ಮುಖವೇ ಇದೆ. ಆ ಆನೆಯ ಮುಖದ ಭಗವಂತ ಭೀಮಸೇನ ದೇವರಿಗೆ ಒಂದು ಕತ್ತಿಯನ್ನು ಕೊಡ್ತಾನೆ. ಆ ಕತ್ತಿಯ ಮೂಲಕ ಭೀಮ ಕುಂಭ ಎನ್ನುವಂತಹ ದೈತ್ಯನ ವಧೆಯನ್ನು ಮಾಡ್ತಾನೆ. ಆದ್ದರಿಂದ ಆ ಕ್ಷೇತ್ರಕ್ಕೆ ಏನು ಹೆಸರಾಯಿತು? ಕುಂಭಾಸಿ. ಅದೊಂದು ಮೋಕ್ಷದಾಯಕವಾದ ಕ್ಷೇತ್ರ. ಅಲ್ಲಿ ಹರಿಹರನ ಸನ್ನಿಧಾನ ಇದೆ. ಕುಂಭಾಸಿ, ಆನೆಗುಡ್ಡೆ, ಗಣಪತಿ ದೇವಸ್ಥಾನ ಅಂತ ಬಹಳ ಫೇಮಸ್ ಆಗಿದೆ 3. ಅದಾದ್ಮೇಲೆ
ರೂಪಪೀಠಂ ಕುಮಾರಾದ್ರಿ ಕುಂಭಾಸಿ ಧ್ವಜೇಶ್ವರ, ಹತ್ತಿರದಲ್ಲೇ ಕೋಟೇಶ್ವರ ಅಂತ ಬರುತ್ತೆ. 1 ಕೋಟಿ ಸಂಖ್ಯೆಯ ಮುನಿಗಳು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ರುದ್ರದೇವರು ಅವರೆಲ್ಲ ಅನುಗ್ರಹ ಮಾಡಬೇಕು ಅಂತ 1 ಕೋಟಿ ರೂಪದಲ್ಲಿ ಬರ್ತಾರೆ. ಕೋಟಿ ಲಿಂಗಗಳು ಇರುವಂತಹ ಕ್ಷೇತ್ರ ಧ್ವಜೇಶ್ವರ. ಅದಾದ ಮೇಲೆ ಕ್ರೋಡ ಅನ್ನೋ ಶಂಕರನಾರಾಯಣ ಕ್ಷೇತ್ರ. ಅಲ್ಲಿ ಹೊರಗೆ ದನ ಕ್ರೋಡ ಅನ್ನುವಂತಹ ಒಂದು ಕ್ಷೇತ್ರ. ಶುಕ್ತಿಮತಿ ಅಂತ ಒಂದು ನದಿ ಹರಿಯುತ್ತೆ. ಆ ಶುಕ್ತಿಮತಿ ನದಿ ತೀರದಲ್ಲಿ ಕ್ರೋಡ ಅನ್ನುವ ಮುನಿಗಳು ತಪಸ್ಸು ಮಾಡಿ ಹರಿಹರರ ಅನುಗ್ರಹವನ್ನು ಸಂಪಾದನೆ ಮಾಡಿದಂತಹ ಯಾವ ಕ್ಷೇತ್ರ? ಶಂಕರನಾರಾಯಣ ಕ್ಷೇತ್ರ. ಅಲ್ಲಿ ರುದ್ರದೇವರಿಗೊಂದು ಲಿಂಗ, ನಾರಾಯಣನಿಗೊಂದು ಲಿಂಗ. ರುದ್ರದೇವರ ಲಿಂಗ ಸ್ವಲ್ಪ ಸಣ್ಣಗಿದೆ, ನಾರಾಯಣನ ಲಿಂಗ ದಪ್ಪ ಇದೆ. ವಾದಿರಾಜ ಸ್ವಾಮಿಗಳು ಆ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಪೂಜೆ ಮಾಡ್ತಾ ಇದ್ದಂಥವರು ಅದ್ವೈತಿಗಳು, ಅರ್ಚಕರು. ಭಗವಂತನಿಗೆ ನೈವೇದ್ಯವನ್ನೇ ಮಾಡ್ತೀವಿ. ವಿಷ್ಣು ದ್ವೇಷದಿಂದ ಬರೀ ಶಿವಲಿಂಗಕ್ಕೆ ಮಾತ್ರ ನೈವೇದ್ಯ, ದೇವರ ಲಿಂಗಕ್ಕೆ ನೈವೇದ್ಯವನ್ನೇ ಮಾಡ್ತಿರ್ಲಿಲ್ಲ. ವಾದಿರಾಜರನ್ನು ನೋಡಿ ಹೇಳ್ತಾರೆ, ಯಾಕಪ್ಪ ದ್ವೇಷ ಮಾಡ್ತಿ? ಶಿವ ಅನ್ನೋ ದೊಡ್ಡ ದೇವತೆ, ಆದ್ರೂ ಜೀವ. ಆ ಲಿಂಗಕ್ಕೆ ಎಷ್ಟು ನೈವೇದ್ಯ ಮಾಡಿದ್ರು ಕೂಡ ಹೀಗೆ ಇದೆ. ನಾರಾಯಣನ ಲಿಂಗಕ್ಕೆ ನೈವೇದ್ಯ ಮಾಡದೇ ಇದ್ರು ಕೂಡ ಸತಾಂ ಮತಾ ದ್ವಿತಾಯತ್ರ ಸ್ಪಷ್ಟೋಮೇಶ ರಮೇಶಯೋ. ವಾದಿರಾಜ ನಂಬಿಡ್ತಾರೆ, ದ್ವಾಸು ಪರಿಣೇತಿ ವೇದಾರ್ಥ ಭೂತೌ ತೌ ಪ್ರಾಯಶೋಮರು ಯದೇಕೋಷ್ಣಾದಿ ಬಹುಶಃ ಅನಷ್ಟನ್ಯೋ ವಿವರ್ಧತೆ ಅಂತ ವಾದಿರಾಜರು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಕ್ರೋಡ ಇನ್ನೊಂದು ಗೋಕರ್ಣ ಕ್ಷೇತ್ರ, ಅದು ನಮಗೆಲ್ಲ ಗೊತ್ತಿದೆ. ಗೋಕರ್ಣ ಕ್ಷೇತ್ರ ರಾವಣ ರುದ್ರದೇವರ ಅನುಗ್ರಹದಿಂದ ಅವರ ಆತ್ಮಲಿಂಗವನ್ನ ಸಂಪಾದನೆ ಮಾಡಿಕೊಂಡು ಆ ಆತ್ಮಲಿಂಗವನ್ನ ಲಂಕೆಗೆ ತಗೊಂಡು ಹೋಗಬೇಕು ಅಂತ ಹೊರಟಿದ್ದ. ಅಲ್ಲಿ ಹೋಗುವ ಮಾರ್ಗದಲ್ಲಿ ಗಣಪತಿ ಎಲ್ಲ ಋಷಿಮುನಿಗಳ ಪ್ರಾರ್ಥನೆಯಂತೆ ಬ್ರಹ್ಮಚಾರಿಯ ರೂಪದಲ್ಲಿ ಬರ್ತಾನೆ. ಸಾಯಂಕಾಲ ಆಗೋಗಿದೆ. ರಾವಣ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ. ಅವನು ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದ, ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದ. ಆದ್ದರಿಂದ ನಾವು ಯಾರು ಅಂತ ನಾವು ನೋಡ್ಬೇಕು. ಇವಾಗ ದೇವ್ರ ಪೂಜೆಯನ್ನು ಮಾಡ್ತಾರೆ, ಏಕಾದಶಿ ಉಪವಾಸವನ್ನು ಮಾಡೋದು, ಕೆಟ್ಟ ಕೆಲಸವನ್ನು ಮಾಡ್ತಾ ಇರೋದು. ಹಾಗಾದ್ರೆ ದೇವರಿಗೆ ಪ್ರೀತಿ ಆಗೋದಿಲ್ಲ. ಈ ದೃಷ್ಟಿಯಲ್ಲಿ ರಾವಣ ಸಂಧ್ಯಾವಂದನೆ ಅಂತ ಬಂದಾಗ ರುದ್ರದೇವರ ಆದೇಶ ಆಗಿದೆ. ಆ ಲಿಂಗ ಕೊಡುವಾಗ, ನೋಡಪ್ಪ ಈ ಲಿಂಗ ನಾನು ಕೈ ಕೊಡ್ತೀನಿ, ಕೆಳಗಿಟ್ರೆ ಮತ್ತೆ ಎತ್ತಲಿಕ್ಕಾಗೋದಿಲ್ಲ ಮೇಲಕ್ಕೆ ಅಂತ ಹೇಳಿದಾಗ ಯಾರು ಬರ್ತಾರೆ ಅಂತ ನೋಡ್ತಾ ಇದ್ದ. ಬ್ರಹ್ಮಚಾರಿ ರೂಪದಿಂದ ಗಣಪತಿ ಬಂದ. ಆ ಗಣಪತಿಯ ಕೈಗೆ ಲಿಂಗವನ್ನ ಕೊಟ್ಟ. ನಾನು ಸಂಧ್ಯಾವಂದನೆ ಮಾಡ್ಕೊಂಡು ಬರ್ತೀನಿ, 10 ನಿಮಿಷ ವೆಯ್ಟ್ ಮಾಡುವಂತ. ಅವನಂದ, ನಾನು 3 ಸಲ ಕರಿತೀನಿ ಬಾ ಅಂತ. ಬರಲಿಲ್ಲ ಅಂದ್ರೆ ನೆಲದ ಮೇಲೆ ಹಾಗೆಯೇ ಇಟ್ಟು ಬಿಡ್ತೇನೆ. ಅರ್ಘ್ಯ ಪ್ರದಾನವನ್ನು ಮಾಡ್ತಾ ಇದ್ದಾನೆ, ರಾವಣ ಅಂತ ಕರೆದ. ಜಪ ಮಾಡಬೇಕು, ರಾವಣ ಅಂತ ಕರೆದ. ಜಪವನ್ನ ಸಮಾಪ್ತಿ ಮಾಡಬೇಕು, ರಾವಣ ಅಂತ ಕರೆದು ರಾವಣ ಬರೋದ್ರೊಳಗೆ ಲಿಂಗವನ್ನು ಇಟ್ಟೇ ಬಿಟ್ಟ ಭೂಮಿಯಲ್ಲಿ. ಅದು ಹೇಳಲೇ ಇಲ್ಲ, ಭೂಮಿಯ ಒಳಗೆ ಲಿಂಗ ಹೊರಟೋಯ್ತು. ರಾವಣ ಮಹಾಪ್ರಯತ್ನ ಪಡ್ತಾನೆ ಲಿಂಗ ಎತ್ತಲಿಕ್ಕಾಗಿ. ಲಿಂಗವನ್ನು ಎತ್ತುವಾಗ ಅವನ ಪ್ರಯತ್ನಕ್ಕೆ ರಬ್ಬರ್ ತರ ಆ ಲಿಂಗ ಬಂದು ಗೋವಿನ ಕಿವಿ ಇದೆ ಅಲ್ಲ, ಆ ರೀತಿ ಆಗೋಯ್ತು ಲಿಂಗ. ಆದ್ದರಿಂದ ಆ ಕ್ಷೇತ್ರವನ್ನು ಏನ್ ಕರೀತಾರೆ? ಗೋಕರ್ಣ ಕ್ಷೇತ್ರ. ಈ ಬ್ರಹ್ಮಚಾರಿ ನನ್ನ ಕೈಗೆ ಸಿಕ್ಕ ಲಿಂಗವನ್ನ ಲಂಕೆಗೆ ತಗೊಂಡು ಹೋಗದೇ ಇರುವಂತೆ ಮಾಡಿಬಿಟ್ಟ ಅಂತ ಹೇಳಿ ಆ ಗಣಪತಿಯ ತಲೆ ಮೇಲೆ ಕುಟ್ಟಿದ್ದಾನೆ. ಇವತ್ತಿಗೂ ಕೂಡ ಗೋಕರ್ಣ ಕ್ಷೇತ್ರದ ಗಣಪತಿಯ ತಲೆ ಸ್ವಲ್ಪ ಒಳ ಹೋಗಿದೆ. ಯಾಕೆ? ರಾವಣ ಗುದ್ದಿದ್ದು. ಆ ಕ್ಷೇತ್ರದಲ್ಲೇ ಮಹಾ ದುಷ್ಟನಾದ ಒಬ್ಬ ದೈತ್ಯ ಇದ್ದ. ಯಾರು? ಮಾರೀಚ. ಮಾರೀಚ ರಾಮದೇವರ ಬಾಣಕ್ಕೆ ಹೆದರ್ಕೊಂಡು ಸಿದ್ಧಾಶ್ರಮದಿಂದ, ವಿಶ್ವಾಮಿತ್ರ ಮುನಿಗಳ ಆಶ್ರಮ ಸಿದ್ಧಾಶ್ರಮ, ಆ ಸಿದ್ಧಾಶ್ರಮದಿಂದ ಹೆದರ್ಕೊಂಡು ಗೋಕರ್ಣದಲ್ಲಿ ಬಂದು ಕೂತಿದ್ದ. ರಾವಣ ಗೋಕರ್ಣಕ್ಕೆ ಬಂದು ದಂಡಕಾರಣ್ಯದಲ್ಲಿ ಓಡಾಡ್ತಾ ಇದ್ದಾನೆ. ರಾಮ ಮಾಯಾ ಜಿಂಕೆಯ ವೇಷವನ್ನು ಹಾಕೊಂಡು ಹೋಗಿ ಸೀತೆಯನ್ನ ರಾಮನಿಂದ ಬೇರೆ ಮಾಡಬೇಕು ಅಂತ ಆದೇಶ ಮಾಡಿದ ಕ್ಷೇತ್ರವೂ ಕೂಡ ಗೋಕರ್ಣ ಕ್ಷೇತ್ರವೇ ಆಗಿದೆ. ತುಂಬಾ ಪ್ರಸಿದ್ಧವಾದ ಕ್ಷೇತ್ರ. ಶ್ರಾದ್ದಾದಿಗಳಲ್ಲಿ ಪಿತೃಗಳಿಗೆ ಸದ್ಗತಿ ಆಗಿಲ್ಲ ಅಂದ್ರೆ ಗೋಕರ್ಣಕ್ಕೆ ಹೋಗಿ ನಾರಾಯಣ ಬಲಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಷ್ಟು ಪವಿತ್ರವಾದಂತಹ ಶುದ್ಧವಾದ ಕ್ಷೇತ್ರ ಗೋಕರ್ಣ ಕ್ಷೇತ್ರ. ಅದಾದ್ಮೇಲೆ
ಮುಂದಿನದ್ದು ಯಾವುದು? ಮೂಕಾಂಬ. ಮೂಕಾಂಬಿಕಾ ಯಾರು ಅಂತಂದ್ರೆ ನಾವು ಅಂತೀವಿ, ಮೂಕಾಂಬಿಕಾ ಯಾರು? ಸಾಮಾನ್ಯವಾದ ದುರ್ಗಾದೇವಿ ಅಂತ ಅಂದ್ಬಿಡೋದು. ಮೂಕಾಂಬಿಕಾ ದುರ್ಗೆ ಅಲ್ಲ. ನಾನೆಲ್ಲ ಕಡೆ ಪ್ರವಚನದಲ್ಲಿ ಹೇಳ್ತಾ ಇದ್ದೇನೆ, ಅಜ್ಞಾನ ಪರವಾಗಿಲ್ಲ, ಅಜ್ಞಾನ ನನಗೆ ಗೊತ್ತಿಲ್ಲ ಅಂತ ವಿಪರೀತ ಜ್ಞಾನ ಇರಬಾರ್ದು. ವಿಪರೀತ ಜ್ಞಾನ, ತಪ್ಪು ತಿಳುವಳಿಕೆ ಇರಬಾರ್ದು. ಕನ್ಯಾಕುಮಾರಿ ಹೋಗ್ತೀರಿ, ಕನ್ಯಾಕುಮಾರಿಯಲ್ಲಿ ಯಾವ ದೇವರಿರೋದು? ಕನ್ಯಾಕುಮಾರಿ ಯಾವುದು? ಪಾರ್ವತಿ ಹೇಳ್ಬಿಡ್ತಾರೆ. ಕನ್ಯಾಕುಮಾರಿ ಖಂಡಿತ ಪಾರ್ವತಿ ಅಲ್ಲ, ಮಹಾಲಕ್ಷ್ಮಿ ಸನ್ನಿಧಾನ ಅದು. ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇವಳು ಪರಶುರಾಮ ದೇವರು ಬಿಟ್ಟ ಬಾಣ ಬಿದ್ದ ಕ್ಷೇತ್ರ. ಹೇಳಿದ ಕನ್ಯಾಕುಮಾರಿ. ಆ ಕನ್ಯಾಕುಮಾರಿಯಲ್ಲಿ ನಿಂತು ರಾಮದೇವರ ಸೇವೆಯನ್ನು ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಪರಮ ಸುಂದರಳಾದ ಸ್ವರೂಪ ಅವಳದ್ದು. ಅದರಿಂದ ಕನ್ಯಾಕುಮಾರಿ ಮಹಾಲಕ್ಷ್ಮಿ, ಪಾರ್ವತಿ ಅಲ್ಲ. ಅಲ್ಲಿ ಏನರ ಕಥೆ ಹೇಳ್ತಾರೆ. ಶಿವ ಮದುವೆ ಆಗ್ತೀನಿ ಅಂತ ಹೇಳ್ದ, ಕೈಯಲ್ಲಿ ಮಾಲೆ ಇಟ್ಕೊಂಡು ವೇಟ್ ಮಾಡ್ತಿದ್ದು, ಶಿವ ಬರಲೇ ಇಲ್ಲ, ನಿಂತು ಬಿಟ್ಲ ಅಲ್ಲಿ. ಅದೆಲ್ಲ ಪುರಾಣೋಕ್ತವಾದ ಮಾತುಗಳೆಲ್ಲ ವಾದಿರಾಜರು ಸ್ಪಷ್ಟವಾಗಿ ನಿರ್ಣಯ ಮಾಡ್ತಾರೆ, ಅದು ಮಹಾಲಕ್ಷ್ಮಿ. ಅದೇ ರೀತಿ ಮೂಕಾಂಬಾ ಕ್ಷೇತ್ರದಲ್ಲೂ ಕೂಡ ಮೂಕ ಎನ್ನುವ ಅಸುರನನ್ನ ವಧೆ ಮಾಡಲಿಕ್ಕೆ ಬಂದ ಮಹಾಲಕ್ಷ್ಮೀ ದೇವಿ ಮೂಕಾಂಬಿಕ. ಹೀಗೆ 7 ಪರಶುರಾಮ ದೇವರ ಕ್ಷೇತ್ರದಲ್ಲಿ ಮೋಕ್ಷದಾಯಕವಾದ ಕ್ಷೇತ್ರಗಳಾದರೆ, ಈ ಕಡೆ ನಾವು ಸಂಕಲ್ಪ ಮಾಡುವಂತಹ ರಾಮಕ್ಷೇತ್ರದಲ್ಲಿ 7 ಮೋಕ್ಷದಾಯಕ ಕ್ಷೇತ್ರಗಳಿದೆ. ಆ 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಮೊದಲನೇ ಕ್ಷೇತ್ರ ಯಾವುದು? ಅಯೋಧ್ಯ. ಅಂತಹ ಅಯೋಧ್ಯ ನಗರಿಗೆ ಯಾರು ಬರ್ತಾರೆ? ಬಲರಾಮ ದೇವರು ಬಂದ್ರು. ಅಲ್ಲಿ ಬಂದು ಅಯೋಧ್ಯೆಯಲ್ಲಿ ನೋಡಕ್ಕೆ ಏನಿದೆ? ನಾವು ಸುಮ್ಮಂತೀವಿ, ಅಯೋಧ್ಯೆಯಲ್ಲಿ ಏನ್ ನೋಡ್ಬೇಕು ನಾವು? ತೋರಿಸ್ತಾ ರಾಮ ಇಲ್ಲೇ ಆಟ ಆಡಿದ್ದು ಅಂತ. ಇಲ್ಲ ಇಲ್ಲ, ರಾಮ ಇಲ್ಲೇ ಹುಟ್ಟಿದ್ದು ಅನ್ಲಿಕ್ಕೆ ನಿನ್ನೆ ಮೊನ್ನೆ ಆದ ಪ್ರದೇಶ ಅಲ್ಲೂ ಅಲ್ಲ, ಲಕ್ಷಾಂತರ ವರ್ಷಗಳ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದಷ್ಟೇ. ಸ್ಪೆಸಿಫಿಕ್ ಆಗಿ ಇದೇ ಪ್ಲೇಸ್ ರಾಮ ಹುಟ್ಟಿದ್ದು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೂ ದೇವರ ಅನುಗ್ರಹದಿಂದ ರಾಮದೇವರ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗಿರುವಂತದ್ದು ನಮ್ಮೆಲ್ಲರ ವಿಶೇಷವಾದ ಒಂದು ಭಾಗ್ಯ. ಅದೇ ರೀತಿ ಮಥುರಾ ನಗರದಲ್ಲೂ ಕೂಡ ಕೃಷ್ಣದೇವರ ಜನ್ಮಸ್ಥಾನದಲ್ಲೂ ಕೃಷ್ಣದೇವರ ಮಂದಿರ ನಿರ್ಮಾಣ ಆಗಲಿ ಅಂತ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡಬೇಕು. ಆ ಅಯೋಧ್ಯಾದಲ್ಲಿ ಹರಿಯುವ ಅತ್ಯಂತ ಶ್ರೇಷ್ಠವಾದ ನದಿ ಸರಯೂ ನದಿ. ರಾಮದೇವರು ಅವತಾರವನ್ನ ಸಮಾಪ್ತಿ ಮಾಡಿದಂತಹ ನದಿ. ಯಾರ್ಯಾರು ಮೋಕ್ಷಕ್ಕೆ ಬರ್ತೀರಿ ಅಂತ ರಾಮದೇವರು ಎಲ್ಲರನ್ನ ಕರೆದಾಗ ಮೋಕ್ಷಯೋಗ್ಯರಾದ ಸಕಲ ಜೀವರಾಶಿಗಳು ರಾಮದೇವರನ್ನ ಫಾಲೋ ಮಾಡಿಕೊಂಡು ಬರ್ತಾರೆ. ರಾಮದೇವರಂದ್ರು, ನನ್ನ ಜೊತೆ ಮೋಕ್ಷಕ್ಕೆ ಯಾರು ಬರಬೇಕು ಅಂತ ಆಸೆ ಇದೆಯೋ ಈ ನೀರಲ್ಲಿ ಮುಳುಗಿ ಪ್ರಾಣ ಬಿಡಬೇಕು ಅಂತ. ನಾವೆಲ್ಲ ಹೋಗಿದ್ದು ವಾಪಸ್ ಬಿಟ್ಟು ನೀರಲ್ಲಿ ಯಾಕೆ ಮುಳುಗಬೇಕು ಅಂತ. ಮೋಕ್ಷ ಬೇಡ, ಏನು ಬೇಡ, ಗೊತ್ತೇ ಆಗಲ್ಲ. ನೀನ್ ನೀರಲ್ಲಿ ಮುಳುಗಿ ಪ್ರಾಣ ಬಿಡು ಅಂತಂದ್ಮೇಲೆ ನಾನು ಯಾಕೆ ಬರ್ಬೇಕಪ್ಪ ಅಂತ ರಾಮ ನೋಡ್ತಾ ಇದ್ದಾನೆ. ರಾಮ ಅಂತ ಹೇಳಿ ಓಡಿ ಬಿಟ್ವಿ ನಾವು. ಅದಕ್ಕೆ ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಒದ್ದಾಡ್ತಾ ಇರೋದು. ರಾಮದೇವರ ಮಾತನ್ನ ಯಾರು ನಂಬಿ ಮೋಕ್ಷಯೋಗ್ಯರಾದಂತಹ ಜೀವರು ಆ ಸರಯೂ ನದಿಯಲ್ಲಿ ಮುಳುಗಿದ್ದಾರೋ ಅವರೆಲ್ಲರಿಗೂ ಸ್ವಾಮಿ ರಾಮ ಮೋಕ್ಷವನ್ನ ಕರುಣಿಸಿದ ಅಂತ ರಾಮಾಯಣದಲ್ಲಿ ಉಲ್ಲೇಖ ಬರುತ್ತೆ. ಅಂತಹ ನದಿ ಶ್ರೇಷ್ಠವಾದಂತಹ ಸರಯೂ ನದಿ. ಅಂತಹ ಸರಯೂ ನದಿಯಲ್ಲಿ ಬಂದು ಬಲರಾಮ ದೇವರಲ್ಲಿ ಸ್ನಾನವನ್ನ ಮಾಡ್ತಾರೆ. ಸ್ತೋತೇನ ಸರಯೂ ಪ್ರಾಯ, ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಅಂದ್ರೆ ಅಯೋಧ್ಯ ದರ್ಶನ ಮಾಡಿ ಅಲ್ಲಿಂದ ಇನ್ನು ಪ್ರಯಾಣವನ್ನ ಬೆಳೆಸ್ತಾ ಅತ್ಯಂತ ಶ್ರೇಷ್ಠವಾದ ಒಂದು ಕ್ಷೇತ್ರ ಗಂಗಾ ಯಮುನಾ ನದಿ ಸಂಗಮವಾಗುವಂತಹ ಕ್ಷೇತ್ರ ಯಾವುದದು? ಪ್ರಯಾಗ. ತ್ರಿವೇಣಿ ಸಂಗಮ ಇರುವ ನಮ್ಮ ಕಣ್ಣಿಗೆ ಕಾಣುತ್ತೆ. ಗಂಗಾ ಯಮುನಾ ಸಂಗಮವಾಗುವುದು ಕಾಣುತ್ತೆ, ಕಣ್ಣಿಗೆ ಕಾಣದೆ ಮುಕ್ತವಾಹಿನಿಯಾಗಿ ಸಂಗಮವಾಗುವಂತಹ ನದಿ ಸರಸ್ವತಿ ನದಿ. ಗಂಗಾ ಯಮುನಾ ಸರಸ್ವತಿ ಈ 3 ನದಿಗಳು ಸಂಗಮವಾಗುವಂತಹ ಕ್ಷೇತ್ರ ಅದು ಪ್ರಯಾಗ ಕ್ಷೇತ್ರ. ಅಂತಹ ಪ್ರಯಾಗ ಕ್ಷೇತ್ರಕ್ಕೆ ಬರ್ತಾರೆ. ಆದ್ದರಿಂದ ಗಂಡು ಮಕ್ಕಳಿಗೆ ಮಡಿ ಅಂತ ಆಗ್ಬೇಕಾದ್ರೆ ಅವರು ತಲೆ ಸ್ನಾನವನ್ನು ಮಾಡಿದ್ರೆ ಗಂಡು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂತಹ ಮಡಿ. ಅದೇ ಹೆಣ್ಣು ಮಕ್ಕಳಿಗೆ ಮಡಿ ಅಂತ ಆಗ್ಬೇಕಾದ್ರೆ ತಲೆ ಸ್ನಾನ ಮಾಡ್ಬೇಕಾದಿಲ್ಲ. ಅವರು ಸ್ತ್ರೀಯರಿಗೆ ತಲೆ ಸ್ನಾನ ಮಾಡ್ಬೇಕಾದಿಲ್ಲ ಮಡಿಯಾಗ್ಲಿಕ್ಕೆ. ಯಾಕೆ ತಲೆ ಸ್ನಾನ ಮಾಡ್ಬೇಕಾದಿಲ್ಲ? ಮೈಲಿಗೆ ಆದ್ರೆ ರಜಸ್ವಲ ದೋಷ ಸ್ನಾನ ನಿವೃತ್ತಿ ಆಗ್ಬೇಕಾದಾಗ
ಗ್ರಹಣ ಸಂದರ್ಭಗಳಲ್ಲಿ ಅವರು ತಲೆ ಸ್ನಾನ ಅನಿವಾರ್ಯವಾಗಿ ಮಾಡಬೇಕು. ಪ್ರತಿನಿತ್ಯ ತಲೆ ಸ್ನಾನ ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಅವರ ತಲೆಯಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ಇರ್ತಾರೆ. ಆದ್ದರಿಂದ ಒಂದು ಭಾಗದಲ್ಲಿ ಗಂಗೆ, ಇನ್ನೊಂದು ಭಾಗ ಯಾವಾಗ ಮೈತಲೆಯನ್ನು ಮಾಡಿ ತಲೆ ಬಾರಿಸಿಕೊಂಡಾಗ ಮಾತ್ರ. ಸುಮ್ಮನೆ ಹಾಕೊಂಡ್ರೆ ಬರಲ್ಲ. ಎಲ್ಲ ಅನ್ಯಾಯಗಳಾಗ್ತಾ ಇದೆ ಇವತ್ತಿನ ಕಾಲದಲ್ಲಿ. ನಾವು ಗಮನಿಸ್ಬೇಕಾಗುತ್ತೆ. ಯಾರು ಮಾಡೋದಿಲ್ಲ, ಅದು ಮೈಲಿಗೆ ತಪ್ಪು. ನಾವು ಹೇಳಬೇಕಾದ್ರೆ ನಮ್ಮ ಕರ್ತವ್ಯ. ತಪ್ಪು ಮಾಡ್ತಾ ಇದ್ದೀರಿ, ಮೈತಲೆಯನ್ನು ಹಾಕೊಳ್ಳೋಕೆ ಸುಮ್ಮನೆ ಹಾಗೆ ಕೂದಲನ್ನ ಗಟ್ಟಿ ಹಾಕೊಂಡು ಬಂದ್ಬಿಟ್ರೆ ಬ್ರಹ್ಮಹತ್ಯ ಪದೇ ಪದೇ. ಆ ರೀತಿಯಾದ ಹೆಣ್ಣು ಮಕ್ಕಳ ಮುಖ ನೋಡ್ತಾ ಇದ್ದ ಹಾಗೆ ಹೆಜ್ಜೆ ಹೆಜ್ಜೆಗೆ ಬ್ರಹ್ಮಹತ್ಯ. ನಾನು ಹೇಳ್ತಿರೋ ಮಾತಲ್ಲ, ಪುರಾಣ ಹೇಳ್ತಿರೋ ಮಾತು. ನೀವು ನನ್ನನ್ನು ಬೈಯೋ ಹಾಗಿಲ್ಲ, ಅಯ್ಯೋ ನಮಗೆ ಸಂಬಂಧ ಇಲ್ಲ ಅಂದ್ರೆ ವೇದವ್ಯಾಸ ದೇವರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಶಾಸ್ತ್ರ ಸ್ಪಷ್ಟ ಆದೇಶ ಮಾಡುತ್ತೆ. ಹಿಂದೆ ಜಡೆ ಏನ್ ಹಾಕೊಳ್ತಾರೆ, ಆ ಜಡೆಗೆ ವೇಣಿ ಅಂತ ಕರೀತಾ ಇದ್ದಾರೆ. ಆ ಜಡೆ ಒಂದಕ್ಕೊಂದು ಸೇರಿ ಬರುತ್ತಲ್ಲ, ಗಂಗಾ ಯಮುನಾ ಮಧ್ಯ ಬರುವಂತ ಸರಸ್ವತಿ, ಅದರ ವೇಣಿ ಅದೇ ತ್ರಿವೇಣಿ. ಆದ್ದರಿಂದ ಅವರಿಗೆ ಯಾವ ರೀತಿಯಾದಂತಹ ತಲೆ ಸ್ನಾನ ಮಾಡಬೇಕಾದಿಲ್ಲ. ತಲೆಯನ್ನು ಸ್ನಾನ ಮಾಡಿ ಒದ್ದೆ ಉಟ್ಕೊಂಡು ಶುದ್ಧವಾಗಿ ಮಡಿಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಗಂಡನಿಗೆ ಕಂಠ ಸ್ನಾನ ಮಾಡಿ ಜಡೆ ಹಾಕೊಂಡ ಹೆಣ್ಣು ಮಗಳು ಅಡಿಗೆ ಮಾಡಿ ದೇವರ ನೈವೇದ್ಯಕ್ಕೆ ಇಡಬಹುದು. ಕಾರಣ ಯಾಕೆ? ತಲೆಯಲ್ಲೇ ಅವರಿಗೆ ಪ್ರಯಾಗ ಕ್ಷೇತ್ರ ಇದೆ. ಆದ್ದರಿಂದ ಹೆಣ್ಣು ಮಕ್ಕಳ ತಲೆ ಕೂದಲನ್ನ ಹಿಡಿಬಾರದು. ಹೆಣ್ಣು ಮಕ್ಕಳ ತಲೆ ಕೂದಲನ್ನ ಹಿಡಿದು ಎಳೆದ್ರೆ ಪ್ರಯಾಗದಲ್ಲಿ ಮೂತ್ರ ಮಾಡಿದ ಪಾಪ. ಗಂಗಾ ಯಮುನಾ ಬೇಕಾದಷ್ಟಿದೆ. ಗಂಗಾ ಯಮುನೆಯ ಸಂಗಮ, ಸರಸ್ವತಿಯ ಸಂಗಮ ಪ್ರಯಾಗ ಕ್ಷೇತ್ರದಲ್ಲಿ ಮೂತ್ರವನ್ನ ಮಾಡೋದ್ರಿಂದ ಏನು ಪಾಪ ಇದೆ, ಆ ಪಾಪ ಸ್ತ್ರೀಯರ ತಲೆ ಕೂದಲನ್ನ ಹಿಡಿದು ಎಳೆದು ಬಿಟ್ರೆ ಬಂದು ಬಿಡುತ್ತೆ ಅಂತ ಆದೇಶ ಮಾಡುತ್ತೆ ಶಾಸ್ತ್ರ. ಅಂತಹ ಪವಿತ್ರವಾದಂತಹ ಒಂದು ಕ್ಷೇತ್ರ ಯಾವುದು? ಪ್ರಯಾಗ ಕ್ಷೇತ್ರ. ಅಂತಹ ಪ್ರಯಾಗ ಕ್ಷೇತ್ರಕ್ಕೆ ಬಲರಾಮ ದೇವರು ಬರ್ತಾರೆ. ಬಂದು ಏನ್ ಮಾಡ್ತಾರೆ? ಸ್ನಾತ್ವಾ ಸಂತರ್ಪ್ಯ ದೇವಾದಿ, ಅಲ್ಲಿ ಸ್ನಾನ ಮಾಡ್ತಾರೆ ಕ್ರಮ ಪ್ರಕಾರವಾಗಿ. ಆದ್ದರಿಂದ ಅಲ್ಲಿ ಪ್ರಯಾಗ ಕ್ಷೇತ್ರಕ್ಕೆ ಹೋದ ದಂಪತಿಗಳು ಅಲ್ಲಿ ಯಾವುದೋ ಒಂದು ದಾನವನ್ನ ಮಾಡಬೇಕು. ಏನ್ ದಾನ ಮಾಡ್ತಾರೆ? ಅಲ್ಲಿ ವೇಣಿ ದಾನವನ್ನ ಮಾಡ್ತಾರೆ. ಕೂದಲಿನ ತುದಿಯನ್ನ ಕತ್ತರಿಸಿ ಆ ಪ್ರಯಾಗದ ಮೂರೂ ದೇವತೆಗಳಿಗೆ ಸಮರ್ಪಣೆಯನ್ನು ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ಅದನ್ನ ವೇಣಿ ದಾನ ಅಂತ ಕರೀತಾ ಇದ್ದಾರೆ. ಅಲ್ಲೇ ಭಗವಂತ ಒಂದು ಮಾಧವ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ವೇಣಿ ಮಾಧವ ಅಂತ ಭಗವಂತನನ್ನ ಕರೀತಾರೆ. ಅಂತಹ ದಿವ್ಯವಾಗಿರತಕ್ಕಂತಹ ಒಂದು ಕ್ಷೇತ್ರ ಪ್ರಯಾಗ ಕ್ಷೇತ್ರ. ಅದಕ್ಕೆ ಪ್ರಯಾಗ ಅಂತ ಯಾಕೆ ಹೆಸರು ಬಂತು? ಚತುರ್ಮುಖ ಬ್ರಹ್ಮದೇವರು ಯಾಗ ಮಾಡಿದ ಜಾಗ. ಪ್ರಯಾಗ ಕ್ಷೇತ್ರದಲ್ಲಿ ಒಂದು ಜಪ ಮಾಡಿಬಿಟ್ರೆ 1000 ಜಪ ಮಾಡಿದ್ದಕ್ಕೆ ಪುಣ್ಯ. ಪ್ರಯಾಗ ಕ್ಷೇತ್ರದಲ್ಲಿ ಒಂದು ಸಲ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ 1000 ಸಲ ಸ್ನಾನ ಮಾಡಿದ್ದಕ್ಕೆ ಪುಣ್ಯ. ಅಷ್ಟು ಶ್ರೇಷ್ಠವಾದ ಒಂದು ಕ್ಷೇತ್ರ ಪ್ರಯಾಗ ಕ್ಷೇತ್ರ. ಅಲ್ಲಿ ಮಹಾನುಭಾವರಾದಂತಹ ಬಲರಾಮ ದೇವರು ಬಂದು ಸ್ನಾನ ಮಾಡಿ ದೇವತೆಗಳ ಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಅನ್ನದಾನ ಇತ್ಯಾದಿಗಳನ್ನೆಲ್ಲವನ್ನ ಮಾಡ್ತಾರಂತೆ. ಅದು ಮುಗಿಸಿಕೊಂಡು ಅಲ್ಲಿಂದ ಪುನಃ ಅಂತ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು, ನಮಗೆ ಇವತ್ತು ಹೋಗಕ್ಕಾಗಲ್ಲ, ಇಲ್ಲಿ ಅದು ಎಲ್ಲಿದೆ ಅಂತ ನಮಗೆ ಟ್ರೇಸ್ ಮಾಡಕ್ಕೆ ಆಗಲ್ಲ. ಆ ಕ್ಷೇತ್ರಕ್ಕೆ ಬಂದರು ಬಲರಾಮ ದೇವರು. ಪುನಃ ಅಂತ ಒಬ್ಬ ಮುನಿಗಳು, ಆ ಪುನಃ ಮುನಿಗಳ ಆಶ್ರಮ. ಆ ಪುನಃಾಶ್ರಮದಲ್ಲೇ ಪಂಚಮಸ್ಕಂದ ಭಾಗವತದಲ್ಲಿ ಬರುತ್ತೆ. ಜಡ ಭರತ ಎಲ್ಲ ರಾಜ್ಯವನ್ನ ಮಗನಿಗೆ ಕೊಟ್ಟು ಸಾಧನೆ ಮಾಡಬೇಕು ಅಂತ ಬಂದಿದ್ದು ಇಲ್ಲಿಗೆ ಪುನಃಾಶ್ರಮ. ಇವತ್ತು ಆ ಪುನಃಾಶ್ರಮ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ರೆ ನಮ್ಗೆ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಆ ಪುನಃಾಶ್ರಮಕ್ಕೆ ಹೋಗ್ಬಿಟ್ರೆ ನಾವು ಅಲ್ಲೇ ಒಂದು ಮಠ ಕಟ್ಟಿ 3 ಹೊತ್ತು ಊಟ ಇದೆ ಅಂತ ಹೇಳ್ಬಿಡ್ತೀವಲ್ಲ. ಅದಕ್ಕೋಸ್ಕರ ತೀರ್ಥ ಕ್ಷೇತ್ರ ಹಾಳಾಗಬಾರದು ಅಂತ ಹೇಳಿ ಕೆಲವು ದೇವತೆಗಳು ಕ್ಷೇತ್ರಗಳನ್ನು ಹಾಗೇ ಒಳಗೆ ಹಾಕೊಂಡ್ಬಿಟ್ಟಿದ್ದಾರೆ, ಮುಚ್ಚಿಬಿಟ್ಟಿದ್ದಾರೆ. ಮನುಷ್ಯರು ಒಂದ್ಸಲ ತೀರ್ಥಕ್ಷೇತ್ರ ಯಾತ್ರೆ ಮಾಡಿಬಿಟ್ರು ಅಂತಂದ್ರೆ ನೆಕ್ಸ್ಟ್ ಇಯರ್ ಅದು ಎಕ್ಸ್ಪ್ಲೋರ್ ಆಯ್ತು ಆ ಕ್ಷೇತ್ರ ಅಂದ್ರೆ ಅದು ಹೋಯ್ತು. ಸ್ಯಾಂಟಿಟಿ ಎಲ್ಲ ಇವತ್ತು ಬದರಿಕಾಶ್ರಮ ನೋಡ್ಬಿಟ್ರೆ ಬೇಜಾರು. 10 ವರ್ಷಕ್ಕೊಂದ್ಸಲ ಬದರಿಯಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ. ನೈಮಿಷಾರಣ್ಯ ನೋಡ್ಬಿಟ್ರೆ ಕಾಡೇ ಇದ್ದಾಗಿಲ್ಲ. ನೈಮಿಷಾರಣ್ಯ ಒಂದು ಸಿಟಿ, ಹೆಸರು ಮಾತ್ರ ನೈಮಿಷಾರಣ್ಯ. ಅಂದ್ರೆ ನಾವೆಲ್ಲ ಏನ್ ಹಾಳು ಮಾಡ್ತೀವಿ ತೀರ್ಥಕ್ಷೇತ್ರಗಳನ್ನ ಅಂತ ಉದಾಹರಣೆ ಅಷ್ಟೇ. ಇದೆಲ್ಲ ಪುನಃಾಶ್ರಮಕ್ಕೆ ಹೋಗಿ ಅಲ್ಲಿ
ನದಿ, ಭಾಗೀರಥಿ ನದಿ, ಮಂದಾಕಿನಿ ನದಿ, ಅಲ್ಲಿ ಸ್ನಾನವನ್ನು ಮಾಡ್ತಾರೆ ಮಹಾನುಭಾವರು. ಅಲ್ಲಿ ಸ್ನಾನ ಮಾಡಿ ಅದಾದ್ಮೇಲೆ ಮತ್ತೊಂದು ನದಿಗೆ ಬರ್ತಾರೆ, ಅದು ಗೋಮತಿ ಅನ್ನುವಂತಹ ನದಿ. ಆ ಗೋಮತಿ ಎರಡು ಕಡೆ ಹರಿಯುತ್ತೆ. ಇಲ್ಲಿ ಯಾವ ಗೋಮತಿಗೆ ಬಂದ್ರು ಅಂತ ನಮಗೆ ಸ್ಪಷ್ಟ ಗೊತ್ತಾಗೋದಿಲ್ಲ, ಆದ್ರೂ ಎರಡು ಬಗ್ಗೆ ತಿಳ್ಕೊಂಡ್ಬಿಡೋಣ. ಬಲರಾಮದೇವರು ಗೋಮತಿಗೆ ಬಂದರು. ಒಂದು ಗೋಮತಿ ದ್ವಾರವತಿಯಲ್ಲಿದೆ, ಇನ್ನೊಂದು ಗೋಮತಿ ನೈಮಿಷಾರಣ್ಯದಲ್ಲೇ ಇದೆ. ನೈಮಿಷಾರಣ್ಯದಲ್ಲಿ ಹರಿಯುವ ಗೋಮತಿ ನದಿಯಲ್ಲಿ ಮುನಿಗಳೆಲ್ಲ ಸ್ನಾನ ಮಾಡ್ತಾರೆ, ಆನ್ಯಕ ಮಾಡ್ತಾರೆ. ಇನ್ನು ದ್ವಾರಕೆಯಲ್ಲಿ ಹರಿಯುವ ಗೋಮತಿ ನದಿ ಸಮುದ್ರಕ್ಕೆ ಸಂಗಮ ಆಗುತ್ತೆ. ಗೋಮತೀಂ ಅಬ್ಧಿರಮಣೀಂ ಭಜೆ ತಾಪತ್ರಯಾಪಹ ಅಂತ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ. ಆ ಗೋಮತಿ ಸಾಗರ ಸಂಗಮದಲ್ಲೇ ನಮಗೆ ಪ್ರತಿನಿತ್ಯ ಪೂಜೆ ಮಾಡಲಿಕ್ಕೆ ಯೋಗ್ಯವಾದ ಒಂದು ಭಗವಂತನ ಪ್ರತಿಮೆ ಸಿಗುತ್ತೆ. ಯಾವ ಪ್ರತಿಮೆ ಅದು? ಚಕ್ರಾಂಕಿತ. ಆ ಚಕ್ರಾಂಕಿತ ಸಿಗುವಂತಹ ಪವಿತ್ರವಾದ ಒಂದು ಕ್ಷೇತ್ರ ಗೋಮತಿ ಸಾಗರ ಸಂಗಮ ದ್ವಾರಾವತಿ. ಆದ್ದರಿಂದ ಅಂತಹ ಪವಿತ್ರವಾದ ಕ್ಷೇತ್ರ ಗೋಮತಿ ನದಿಯಲ್ಲಿ. ದ್ವಾರಾವತಿ ಅಂತಂದ್ರೆ ಅವರದ್ದೇ ಊರು, ನಿತ್ಯ ಸ್ನಾನ ಮಾಡ್ತಾ ಇದ್ರು. ಮತ್ತೆ ಅವರು ಇಲ್ಲಿ ಗೋಮತಿ ಅಂತಂದ್ರೆ ನಾವು ನೈಮಿಷಾರಣ್ಯದ ಗೋಮತಿ ನದಿಯಿಂದ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಗೋಮತಿ ನದಿಗೆ ಬರ್ತಾರೆ. ಮತ್ತೆ ಇನ್ನೊಂದು ಕ್ಷೇತ್ರಕ್ಕೆ ಬಂದರು ಬಲರಾಮದೇವರು, ಗಂಡಕಿ ಎನ್ನುವಂತಹ ಒಂದು ಕ್ಷೇತ್ರ. ಅಷ್ಟ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಒಂದು. ಅಷ್ಟ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಯಾವ್ಯಾವುದು? ಮೊದಲನೇ ಸ್ವಯಂ ವ್ಯಕ್ತ ಕ್ಷೇತ್ರ ಯಾವುದು? ಶ್ರೀರಂಗ. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗ ಸಂಗೀತಂ ಅಂತ 8 ಸ್ವಯಂ ವ್ಯಕ್ತ ಕ್ಷೇತ್ರ ಹೇಳುವಾಗ ಅದರಲ್ಲಿ ಒಂದು ಶಾಲಗ್ರಾಮ ಅಂತಂತಾರೆ. ಸಾಲಿಗ್ರಾಮ ನಮ್ಮ ಮನೆ ಒಳಗಿದೆಲ್ಲ, ಪೆಟ್ಟಿಗೆ ಒಳಗೆ ಆ ಸಾಲಿಗ್ರಾಮ ಅಂತ ಅನ್ನೋ ಆಗಿಲ್ಲ, ಅದು ಕೂಡ ಸ್ವಯಂ ವ್ಯಕ್ತವೇ. ಆದ್ರೆ ಆ ಶಾಲಗ್ರಾಮ ಲಕ್ಷಾಂತರ ಗಟ್ಟಲೆ ಸಿಗುವಂತಹ ದಿವ್ಯವಾದಂತಹ ಕ್ಷೇತ್ರ ಯಾವುದು? ಗಂಡಕಿ. ಆದ್ದರಿಂದ ಆ ಶಾಲಗ್ರಾಮ ಪರ್ವತ ರೂಪದಲ್ಲೇ ಭಗವಂತ ಇದ್ದಾನೆ. ಅದಕ್ಕೊಂದು ಕೆಟ್ಟ ಕಥೆ ಹೇಳ್ತಾರೆ, ಆ ಕಥೆ ನಾವು ನಂಬಾರ್ದು. ಜಲಂಧರ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಆ ಜಲಂಧರನ ಹೆಂಡತಿ ಹೆಸರು ತುಳಸಿ ಅಂತೆ. ಎಲ್ಲ ತಾಮಸ ಪುರಾಣದಲ್ಲಿ ಬರುವಂತಹ ಕಥೆಗಳೆಲ್ಲ. ಆ ತುಳಸಿ ಜಲಂಧರ ತುಂಬಾ ತೊಂದರೆ ಕೊಡ್ತಾ ಇದ್ದ ದೇವತೆಗಳಿಗೆ. ದೇವತೆಗಳು ಮಹಾ ಪ್ರಯತ್ನ ಪಡ್ತಾರೆ ಜಲಂಧರನ್ನ ಕೊಲ್ಲಬೇಕು ಅಂತ. ಏನೇ ಪ್ರಯತ್ನ ಮಾಡಿದ್ರು ಕೂಡ ಕೊಲ್ಲಿಕ್ಕಾಗೋದಿಲ್ಲ. ಯಾಕೆ ಅಂತ ಆಲೋಚನೆ ಮಾಡಿದಾಗ ಆ ತುಳಸಿಯ ಪಾತಿವ್ರತ್ಯ ಧರ್ಮ ಅಷ್ಟಿದೆ. ಅವಳ ಪಾತಿವ್ರತ್ಯವನ್ನ ಹಾಳು ಮಾಡಿಬಿಟ್ರೆ ಜಲಂಧರ ಈಸಿಯಾಗಿ ಕೊಲ್ಲಬಹುದು ಅಂತ. ಅವಳ ಪಾತಿವ್ರತ್ಯ ಹಾಳು ಮಾಡೋದು ಯಾರು ಅಂತ ಆಲೋಚನೆ ಮಾಡ್ತಾ ಇರುವಾಗ ನಾರಾಯಣ ಅಂತ ನಾನು ಹಾಳು ಮಾಡ್ತೀನಿ. ಅವಾಗ ನಾರಾಯಣ ಬಂದ. ಯಾವ ರೀತಿಯಲ್ಲಿ ಬಂದ? ಅವಳ ಗಂಡನ ರೂಪದಲ್ಲೇ ಬಂದ. ಅವಳು ಪರಪುರುಷರನ್ನ ಚೆನ್ನಾಗಿ ಗೊತ್ತಿಡಿದ್ದಾಳೆ ಅಂತ ನಾರಾಯಣ ಜಲಂಧರ ಎನ್ನುವ ದೈತ್ಯನ ರೂಪದಲ್ಲೇ ಬಂದು ಅವಳನ್ನ ಸೇರಿ ಪಾತಿವ್ರತ್ಯ ಹಾಳು ಮಾಡ್ತಾ ಗೊತ್ತಾಯ್ತು ಅವಳಿಗೆ. ಓ, ಇದು ವಿಷ್ಣು ಮಾಡಿರೋ ಮೋಸ ಅಂತ. ಆಗ ವಿಷ್ಣುವಿಗೆ ತುಳಸಿ ಶಾಪ ಕೊಟ್ಟಂತೆ, ನೀನು ಕಲ್ಲಾಗಿ ಹೋಗು ಅಂತ ಶಾಪ ಕೊಟ್ಟ. ಅತ್ಲು ಅವಾಗ ನಾನೇನ್ ಮಾಡ್ಬೇಕು? ಅವಾಗ ನಾರಾಯಣ ಅಂತ, ನಾನು ಕಲ್ಲಾಗಿ ಬಿಡ್ತೇನೆ, ನೀನೊಂದು ಗಿಡವಾಗಿ ಹುಟ್ಟು, ಎಲ್ಲ ಗಿಡಗಳಲ್ಲೇ ವಿಶೇಷವಾದ ಪೂಜೆಯನ್ನು ಮಾಡಿಸಿಕೊಳ್ಳುವ ಗಿಡವಾಗಿ ನೀನು ಹುಟ್ಟು, ಕಲ್ಲಾದ ನನ್ನ ಮೇಲೆ ನಿನ್ನೊಂದು ದಿನ ಇಟ್ಟು ಪೂಜೆ ಮಾಡಿದ್ರೆ ನಿನ್ ದೋಷ ಪರಿಹಾರ ಆಗುತ್ತೆ. ಅವಳೇ ತುಳಸಿ ವೃಕ್ಷವಾಗಿ ಹುಟ್ಟಿ ಬಂದಳು. ಶಾಪದಿಂದ ನಾರಾಯಣ ಶಾಲಗ್ರಾಮವಾಗಿ ಬಂದ ಅಂತ, ಕೈ ಇಲ್ಲ ಕಾಲಿಲ್ಲ ಅದಕ್ಕೆ ಅಂತ ಕಥೆ ಹೇಳ್ತಾರೆ. ಎಲ್ಲ ಸುಳ್ಳು. ಗಂಡಕಿ ನದಿಯಲ್ಲಿ ಅನಾಯಾಸವಾಗಿ ಬರುವ ಶಿಲೆಗಳಲ್ಲಿ ಬ್ರಹ್ಮದೇವರು ವಜ್ರಕೀಟ ಅಂತ ಒಂದು ಹುಳುವಿನ ರೂಪದಲ್ಲಿ ಬಂದು ಆ ಕಲ್ಲನ್ನ ಕೊರಿತಾರೆ. ಗ್ರೈಂಡ್ ಮಾಡಿ 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 ಅದರಲ್ಲಿ ಚಕ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಆ ಚಕ್ರಗಳಲ್ಲೇ ನೋಡಿಕೊಂಡು ನರಸಿಂಹ ಸಾಲಿಗ್ರಾಮ ಯಾವುದು, ವಾಸುದೇವ ಸಾಲಿಗ್ರಾಮ ಯಾವುದು ಅಂತ ವ್ಯತ್ಯಾಸ ಆಗುತ್ತೆ. ಇಡೀ ಪರ್ವತವೇ ಶಾಲಗ್ರಾಮಮಯ. ಅವಾಗೆಲ್ಲ ಫ್ರೀಯಾಗಿ ತರಬಹುದಾಗಿತ್ತು, ಇವಾಗ ಫ್ರೀಯಾಗಿ ತರೋಣ ಶಾಲಿಗ್ರಾಮನೇ ಇಲ್ಲ, ಎಲ್ಲ ಖಾಲಿ ಆಗೋದು, ಎಲ್ಲ ಖಾಲಿ. ಇವಾಗ ಶಾಲಿಗ್ರಾಮಕ್ಕೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಶಾಲಿಗ್ರಾಮ ಬೇಕು. ಒಬ್ಬೊಬ್ಬರು ಮೊದಲು 50 ಶಾಲಿಗ್ರಾಮ ಇಟ್ಕೊಂಡ್ರು ಸಂತೋಷ ಇಲ್ಲ, ಪೂಜೆನೇ ಮಾಡಲ್ಲ, ಶಾಲಿಗ್ರಾಮ ಅಷ್ಟು ಬೇಕು. ಇನ್ನು ಯಾವುದೇ ಗುಡಿಗಳಲ್ಲಿ ನೋಡಿದ್ರು ಶಾಲಿಗ್ರಾಮ ಹಾರವೇ. ಯಾವ ಶಾಲಿಗ್ರಾಮ ಹಾರ, ಅದು ಒರಿಜಿನಲ್ಲು ಡೂಪ್ಲಿಕೇಟು ಏನು ಗೊತ್ತಾಗಲ್ಲ. ಸುಮ್ಮನೆ ಈಗ ಅದನ್ನ ಬಡದು ಬಿಟ್ರೆ ಅಥವಾ ಬೆಂಕಿ ಮುಂದೆ ಇಟ್ರೆ ಡಾಂಬಾರ್ ವಾಸನೆ ಬರ್ತಾ ಇರುತ್ತೆ.
ಹಾಗೆ ನಿಮ್ಗೆ ಯಾವ ಚಕ್ರ ಬೇಕೋ ಮಾಡ್ಕೊಡ್ತಾರೆ. ಶಾಲಗ್ರಾಮ ಮಾಫಿಯಾ ಹೋಗಿದೆ ಇವತ್ತು. ಶಾಲಗ್ರಾಮ ಅಂತ ಅನ್ನೋದು ಅಷ್ಟು ವ್ಯತ್ಯಾಸ ಆಗಿದೆ. ಆದ್ರೆ ಶುದ್ಧವಾದ ಶಾಲಗ್ರಾಮ, ಅತ್ಯಂತ ಪವಿತ್ರವಾದ ಶಾಲಗ್ರಾಮ ಮನೆಯಲ್ಲಿ ಪೂಜೆಯಿಂದ ಸ್ವೀಕಾರ ಮಾಡ್ಕೊಳ್ತಾ ಇದ್ರೆ ಮನೆಗೆ ಅಷ್ಟು ಸಂಪತ್ತನ್ನು ತಂದು ಕೊಡುತ್ತೇವೆ ಅಂತ ಶಾಸ್ತ್ರಕಾರರು ಆದೇಶ ಮಾಡ್ತಾರೆ. ಶಾಲಿಗ್ರಾಮ ಒರಿಜಿನಲ್ ಶಾಲಿಗ್ರಾಮ ಅಂತ ಹೆಂಗ್ ಗೊತ್ತಾಗುತ್ತೆ? ಇದು ಪ್ರಸಕ್ತಿ ಬಂತು ಅಂತ ಹೇಳೋದಷ್ಟೇ. ಶಾಲಿಗ್ರಾಮದ ಪ್ರಧಾನವಾದ ಲಕ್ಷಣ ಕೋಲ್ಡ್ನೆಸ್, ತಂಪಾಗಿರ್ಬೇಕು. ಅದನ್ನು ಕೈಯಲ್ಲಿ ಮುಟ್ತಾ ಇದ್ದಾಗೆ ಕೋಲ್ಡ್ ಆಗಿದ್ರೆ ಅದೇನದು ಒರಿಜಿನಲ್ ಶಾಲಿಗ್ರಾಮ. ಇಲ್ಲ ಅಂತಂದ್ರೆ ಡೂಪ್ಲಿಕೇಟ್ ಆಗಿದೆ ಅದು ಅಂತ ಅರ್ಥ. ಈ ದೃಷ್ಟಿಯಲ್ಲಿ ಆ ಗಂಡಕಿ ನದಿ, ಆ ಗಂಡಕಿ ತೀರಕ್ಕೆ ಮಹಾನುಭಾವರಾದಂತಹ ನಮ್ಮ ಬಲರಾಮ ದೇವರು ಬರ್ತಾ ಇದ್ದಾರೆ. ಆ ಗಂಡಕಿಯಲ್ಲಿ ಸ್ನಾನ ಮಾಡ್ತಾರೆ. ವಾದಿರಾಜ ಸ್ವಾಮಿಗಳು ಗಂಡಕಿ ಯಾತ್ರೆಯನ್ನು ಮಾಡಿದಾಗ ಗಂಡಕಿ ನದಿಯಲ್ಲಿ ಮುಳುಗಿದ್ರಂತೆ ಕಥೆ. ಗಂಡಕಿಯಲ್ಲಿ ಮುಳುಗಿದಾಗ ಮೈಯೆಲ್ಲ ಸಾಲಿಗ್ರಾಮ ಅಂಟಿಕೊಂಡ್ಬಿಟ್ಟಿದ್ದಾರೆ. ಎಂಥ ಎಂಥ ನಾವು ಬೇಕು ಒಂದು ಸಾಲಿಗ್ರಾಮ ಸಿಗಲ್ಲ. ವಾದಿರಾಜರು ಮುಳುಗಿ ಎದ್ದೇಳುವಾಗ ತಲೆಯಿಂದ ಎಲ್ಲಾ ಕಡೆ ಶಾಲಿಗ್ರಾಮ ಅಂಟ್ಕೊಂಡ್ಬಿಟ್ಟಿದೆ ಮೈಯಲ್ಲಿ. ಭಗವಂತನ ಪರಮಾನುಗ್ರಹ. ಆ ಶಾಲಿಗ್ರಾಮದಿಂದಲೇ ತಿರುಪತಿಯ ಶ್ರೀನಿವಾಸ ದೇವರಿಗೆ ಶಾಲಿಗ್ರಾಮ ಹಾರ ಮಾಡಿಸಿಕೊಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು ಅಂತ ಐತಿಹ್ಯ. ಅಂತಹ ದೊಡ್ಡ ಕ್ಷೇತ್ರ ಗಂಡಕಿ ಕ್ಷೇತ್ರ. ಜೀವನದಲ್ಲಿ ಒಂದ್ಸಲ ಆದ್ರೂ ನೋಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೋಗಿ ನೋಡಿ ಸ್ನಾನ ಮಾಡಿಕೊಂಡಾದ್ರೂ ಕೂಡ ನಾವು ಬರಬೇಕಾದ್ದು ಪವಿತ್ರವಾದ ಕ್ಷೇತ್ರ ಗಂಡಕಿ ನದಿ, ಶಾಲಗ್ರಾಮ ತೀರ್ಥ. ಅಲ್ಲಿ ಆ ಗಂಡಕಿ ಯಾತ್ರೆಯನ್ನು ಮಾಡಿ ಅಲ್ಲಿಂದ ಇನ್ನು ಮುಂದಕ್ಕೆ ಇನ್ನೊಂದು ನದಿ ಸ್ನಾನವನ್ನು ಮಾಡ್ತಾರೆ ಬಲರಾಮದೇವರು. ವಿಪಾಶ ಅಂತ ಆ ನದಿ ಹೆಸರು. ವಿಪಾಶ, ಆ ನದಿಗೆ ವಿಪಾಶ ಅಂತ ಹೆಸರು ಬಂತು ಅಂತ ಮಹಾಭಾರತ ಉಲ್ಲೇಖ ಮಾಡುತ್ತೆ. ಇಬ್ಬರು ದೊಡ್ಡ ಬ್ರಹ್ಮರ್ಷಿಗಳಿಗೆ ದೊಡ್ಡ ಗಲಾಟೆ ಆಯಿತು. ಇಬ್ಬರೂ ದೊಡ್ಡ ಬ್ರಾಹ್ಮಣರೇ, ಇಬ್ಬರು ದೊಡ್ಡ ವಿದ್ವಾಂಸರೇ, ಇಬ್ಬರು ವೇದಗಳನ್ನು ನೋಡಿದವರೇ. ಗಲಾಟೆ ಆಯಿತು. ಯಾರು? ವಸಿಷ್ಠ, ವಿಶ್ವಾಮಿತ್ರ. ತುಂಬಾ ಸಮಸ್ಯೆ ಆಗೋಯ್ತು. ವಿಶ್ವಾಮಿತ್ರರ ಹಿಂಸೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ವಸಿಷ್ಠರಿಗೆ. ಕೊನೆಗೆ ಅವ್ರು ಏನ್ ಮಾಡ್ತಾರೆ? ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಮಹಾಪ್ರಯತ್ನಗಳನ್ನ ಪಡ್ತಾರೆ. ಏನೇ ಪ್ರಯತ್ನ ಪಟ್ಟರು ಕೂಡ ಅವ್ರು ಸಾಯ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಕೊನೆಗೆ ಈ ನದಿ, ಯಾವುದೋ ಒಂದು ನದಿ ಹರಿತಾ ಇತ್ತು. ಅವರ ಮೈಯಲ್ಲೆಲ್ಲ ಹಗ್ಗ ಸುತ್ತಕೊಂಡು ನದಿ ಬಿದ್ದುಬಿಟ್ಟು ಆ ನದಿ ದೇವಿ ಅಂತಾಳೆ, ಮಹಾನುಭಾವರಾದ ವಸಿಷ್ಠರು ನನ್ನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಅನ್ನುವ ಕೆಟ್ಟ ನನಗೆ ಬರೋದು ಬೇಡ ಅಂತ ವಸಿಷ್ಠರು ತಾವೇ ಹಾಕಿಕೊಂಡ ಪಾಶಗಳನ್ನೆಲ್ಲ ಬಿಚ್ಚಿದ್ರು ಮಹಾತಾಯಿ. ದಡಕ್ಕೆ ತಗೊಂಡ್ಬಂದು ಬಿಡ್ತಾಳೆ. ಆದ್ದರಿಂದ ವಸಿಷ್ಠರ ಪಾಶವನ್ನ ನಾಶ ಮಾಡಿದ ಕಾರಣ ಆ ನದಿ ಏನ್ ಹೆಸರಾಯ್ತು? ವಿಪಾಶ. ಅದಾದ ಮೇಲೆ ಅಲ್ಲಿ ಸ್ನಾನ ಮಾಡ್ತಾರೆ ಬಲರಾಮದೇವರು. ಶೋಣ ಅಂತ ಒಂದು ನದಿ, ಸೋನ್ ಅಂತ ನದಿ. ಗಯಾ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಬಿಹಾರದಲ್ಲಿ ತುಂಬಾ ದೊಡ್ಡ ಬ್ರಿಡ್ಜ್ ಬರುತ್ತೆ. ಇಂಡಿಯಾದಲ್ಲೇ ತುಂಬಾ ದೊಡ್ಡ ಬ್ರಿಡ್ಜ್ ನದಿ ಮೇಲೆ ಕಟ್ಟಿದ್ದಾರೆ. ಯಾವ ನದಿ ಮೇಲೆ? ಶೋಣ ಅನ್ನುವಂತ ನದಿಯ ಸೋನ್ ಅಂತ ಕರೀತಾರೆ ಇವತ್ತು. ಆ ನದಿಯ ಮೇಲೆ ಅಪಾರವಾದ ಮರಳುಗಳು, ಅದರ ಮೇಲೆ ಬರುವ ಗಾಳಿ ನಮ್ಮ ಎಲ್ಲ ಪಾಪಗಳನ್ನ ಪರಿಹಾರ ಮಾಡುತ್ತೆ ಅಂತ ಆ ನದಿಯಲ್ಲಿ ಸ್ನಾನ ಮಾಡ್ತಾರೆ ಬಲರಾಮದೇವರು. ಅಲ್ಲಿಂದ ನೋಡಿ ಎಷ್ಟು ಜಿಯಾಗ್ರಫಿಕಲಿ ಎಷ್ಟು ಚೆನ್ನಾಗಿದೆ ಇದು ಅಂತ. ಗಂಡಕಿ ಅನ್ನೋದು ಬಿಹಾರ ಹತ್ತಿರದಲ್ಲಿ, ಅಲ್ಲಿ ಸ್ನಾನ ಮಾಡೋದು. ವಿಪಾಶ ಅಂತ ಗಂಡಕಿ ನೇಪಾಳ, ಅಲ್ಲಿಂದ ವಿಪಾಶ ಅದು ಬಿಹಾರ ಮತ್ತು ನೇಪಾಳ. ಶೋಣ ಸ್ಪಷ್ಟವಾಗಿ ನೇಪಾಳ, ಇದು ಬಿಹಾರ. ಅಲ್ಲಿಂದ ಡೈರೆಕ್ಟ್ ಆಗಿ ಅವರ ಮಧ್ಯದಲ್ಲಿ ಗಯಾ ಕ್ಷೇತ್ರ. ಗಯಾ ಇರೋದಲ್ಲಿ ಬಿಹಾರದಲ್ಲಿ. ಅಂದ್ರೆ ನಾವು ಜಿಯಾಗ್ರಫಿಕಲಿ ಎಲ್ಲೆಲ್ಲಿ ಅವ್ರು ಓಡಾಡಿದ್ರು ಅಂತ ಇವತ್ತು ಮ್ಯಾಪ್ ಇಟ್ಕೊಂಡ್ರೆ ಈ ಯಾತ್ರೆಯನ್ನ ಈಸಿಯಾಗಿ ಮಾಡ್ಬೋದು. ಬಲರಾಮ ದೇವರು ಮಾಡಿದ ತೀರ್ಥಯಾತ್ರೆ ಅಂತ ನಾವು ಯಾತ್ರೆ ಮಾಡ್ತೀವಿ ಅಂತ ಯಾರು ಆಚಾರ ಪ್ಲಾನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು, ಚೆನ್ನಾಗಿರುತ್ತೆ. ಗಯಾ ಕ್ಷೇತ್ರಕ್ಕೆ ಬರ್ತಾರೆ. ಗಯಾ ಕ್ಷೇತ್ರ ಯಾಕೆ ಫೇಮಸ್ ಆಗಿದೆ ಅಂತ ನಮಗೆಲ್ಲ ಗೊತ್ತು. ಯಾವ್ದು ಫೇಮಸ್ ಆಗಿದೆ? ನಮ್ಮವ್ರು ಮಾಡೋ ತಪ್ಪೇನು ಗೊತ್ತಾ? ಡೆಲ್ಲಿಗೆ ಹೋದ್ರೆ ಅದು ಯಾವುದೋ ಒಂದು ಬಿಲ್ಡಿಂಗ್ ನೋಡಿದ್ರೆ ಬರಲ್ಲ ವಾಪಸ್. ಅಲ್ಲ, ಅದಕ್ಕಾದ್ರೂ ಪರವಾಗಿಲ್ಲ. ಅದು ಹೆಸರುಗಳೇ ಬೇಡ ನಾವು. ವೈಟ್ ಕಲರ್ ಬಿಲ್ಡಿಂಗ್, ಅದು ಯಾವ್ದೋ ಸಮಾಧಿ ಅಲ್ವಾ? ಮಥುರಾ ಇತ್ಯಾದಿ ತೀರ್ಥಕ್ಷೇತ್ರ ಯಾತ್ರೆಯನ್ನೆಲ್ಲ ಶುದ್ಧವಾಗಿ ಮಾಡಬೇಕು ಅಂತ ಹೋಗಿ ಅದ್ಯಾರ್ದೋ ಸಮಾಧಿ ಮುಂದೆ ಫೋಟೋ ತೆಕ್ಕೊಂಡ್ಬಂದ್ರೆ ನಮ್ದು ಪುಣ್ಯ ಬಂತು. ಹಾಗೆ
ಗಯಾ ಕ್ಷೇತ್ರಕ್ಕೆ ಹೋಗಿ ಉಪವಾಸ ಇದ್ದು ಹಿರಿಯರಿಗೆ ಶ್ರಾದ್ದ ಮಾಡ್ತಾರೆ. ಊಟ ಆದ ತಕ್ಷಣ ಇನ್ನೊಂದು ಗಯಾ ಅಂತ ಓಡ್ಬಿಡ್ತಾರೆ. ಅಲ್ಲೇ ಹೋಗಿ ಅಶೋಕ ಕಟ್ಟಿದ ಬಿಲ್ಡಿಂಗ್ ಮುಂದೆ ಫೋಟೋ ತೆಗೆಸ್ಕೊಂಡ್ ಬಂದ್ಬಿಟ್ರೆ ನಮ್ಮವರಿಗೆ ಪರಮಾನಂದ. ಬೆಳಗ್ಗೆಯಿಂದ ಫಲ್ಗು ನದಿಯಲ್ಲಿ ಸ್ನಾನ ಮಾಡಿರ್ತಾರೆ. ಮಡಿಯಲ್ಲಿ ಮೂರು ಕಡೆ ನದಿಯಲ್ಲಿ ಆ ವೃಕ್ಷದಲ್ಲಿ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಿರ್ತಾರೆ. ಬ್ರಾಹ್ಮಣರಿಗೆ ದಕ್ಷಿಣೆ ದಾನವನ್ನು ಕೊಟ್ಟಿರ್ತಾರೆ. ಪ್ರಸಾದ ಸ್ವೀಕಾರ ಮಾಡ್ಕೊಳ್ತಾರೆ. ಊಟ ಆದ ತಕ್ಷಣ ಫ್ರೀ ಆಯ್ತು ಅಂತ ಆಟೋದಲ್ಲಿ ಹೋಗಿ ಬಂದ್ಬಿಡುತ್ತೆ. ಪುಣ್ಯಗಳನ್ನು ನಾಶ ಆಗ್ಬಿಡುತ್ತೆ. ನಮ್ ಜನಕ್ಕಲ್ಲಿ ಹೇಳ ಆಚಾರ್ಯ ನೀವು ಬರ್ಬೇಡ್ರಿ, ನಮ್ಗೆ ಯಾಕೆ ಕಳಿತೀರಿ, ನೀವು ಬರ್ಬೇಡಿ ಬಾಯಿ ಹೇಳ್ತಾರೆ. ಶಾಸ್ತ್ರಕಾರ ಅಂತಾರೆ, ಗಯಾಕ್ಕೆ ನಾನು ಹೋಗ್ತೀನಿ, ನಾನು 2027 ಜನವರಿನಲ್ಲಿ ಗಯಾ ಕ್ಷೇತ್ರಕ್ಕೆ ಹೋಗಿ ನಮ್ಮ ಹಿರಿಯರಿಗೆ ಪಿಂಡ ಪ್ರದಾನ ಮಾಡಿ ಬರ್ತೇನೆ ಅಂತ ಇವತ್ತು ನೀವು ಸಂಕಲ್ಪ ಮಾಡಿಕೊಂಡ್ರೆ ಪಿತೃದೇವತೆಗಳು ಸಂತೋಷದಿಂದ ಡ್ಯಾನ್ಸ್ ಮಾಡ್ತಾರಂತೆ. ಯದ್ಯಾತ್ರ ಪಿತೃಮಂಡಲಸ್ಯ ತನುತೆ ವೈಕುಂಠ ಯಾತ್ರಾಂ ಪರಾಂ ಯತ್ರ ಕ್ಷಿಪ್ತ ತಿಲಾ. ಯಾವ ಕ್ಷೇತ್ರದ ವಿಷ್ಣುಪಾದದ ಮೇಲೆ ಹಾಕಿದ ಎಳ್ಳು ನಮ್ಮ ಪಾಪಗಳನ್ನ ಪುಡಿ ಮಾಡಿಬಿಡುತ್ತೋ, ಯಾವ ವಿಷ್ಣುಪಾದದ ಮೇಲೆ ಹಾಕಿದ ಅಕ್ಷತೆ ಕಾಳುಗಳು ನಮ್ಮೆಲ್ಲರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೋ ಅಂತಹ ಪವಿತ್ರವಾದ ವಿಷ್ಣುಪಾದವನ್ನು ನಾನು ಸ್ತೋತ್ರ ಮಾಡ್ತೀನಿ ಅಂತ ವಾದಿರಾಜ ಸ್ವಾಮಿಗಳು ಅಂತಾರೆ. ಸ್ವಲ್ಪ ಸೌಂಡ್ ಜಾಸ್ತಿ ಆಗ್ತದೆ ನೋಡುವ. ಈ ದೃಷ್ಟಿಯಲ್ಲಿ ಗಯಾ ಕ್ಷೇತ್ರ, ಗಯಾ ಅನ್ನುವಂತ ಅಸುರ, ಅವನು ಸಾತ್ವಿಕನಾದವನು. ಅವನನ್ನ ಏನಾದ್ರೂ ಮಾಡಿ ತಡಿಬೇಕು ಅಂತ ದೇವತೆಗಳ ಪ್ರಾರ್ಥನೆಗೆ ಭಗವಂತ ಏನ್ ಮಾಡ್ದ, ಗಯಾಸುರ ನೀನು ಮಲಗಿಬಿಡಪ್ಪ, ನಿನ್ನ ಮೇಲೆ ನನ್ನ ಪಾದವನ್ನ ಇಡ್ತೇನೆ ಅಂತ ಎಲ್ಲ ದೇವತೆಗಳು ಅವನ ಮೇಲೆ ಕೂತರು. ಎಲ್ಲ ದೇವತೆಗಳು ಗಯಾಸುರನ ಮೇಲೆ ಒಲಿದು ಗಯಾಸುರನ ದಾಸರಂತಾರಲ್ಲ, ಗಯಾಸುರನ ಮೇಲೆ ಭಗವಂತ ತನ್ನ ಪಾದವನ್ನೇ ಇಟ್ಟುಬಿಟ್ಟ. ಧರ್ಮಶಿಲೆ ಇಟ್ಟ, ಆ ಧರ್ಮಶಿಲೆಯ ಮೇಲೆ ತನ್ನ ಪಾದವನ್ನೇ ಇಟ್ಟ. ವಿಷ್ಣುಪಾದ ಕ್ಷೇತ್ರ ಅಂತ ಪ್ರಸಿದ್ಧವಾದ ಅತ್ಯಂತ ಶ್ರೇಷ್ಠವಾದ ಒಂದು ಕ್ಷೇತ್ರ. ಶ್ರೀರಾಮದೇವರು ತಮ್ಮ ತಂದೆಗಳಾದ ದಶರಥ ಮಹಾರಾಜರಿಗೆ ಶ್ರಾದ್ದವನ್ನು ಮಾಡಿದಂತಹ ಕ್ಷೇತ್ರ. ಪ್ರತಿಯೊಬ್ಬ ಸಾಧಕರು ತಮ್ಮ ಹಿರಿಯರಿಗೆ ಶ್ರಾದ್ದವನ್ನು ಮಾಡಬೇಕಾಗಿರ್ತಕ್ಕಂತಹ ಕ್ಷೇತ್ರ, ಪವಿತ್ರವಾಗಿರ್ತಕ್ಕಂತಹ ಗಯಾ ಕ್ಷೇತ್ರ. ಆ ಗಯಾ ಕ್ಷೇತ್ರದಲ್ಲಿ ಭಗವಂತ 2 ರೂಪದಿಂದ ಇದ್ದಾನೆ. ಒಂದು ಗದಾಧರ ಅನ್ನುವ ರೂಪ, ಇನ್ನೊಂದು ಸಾಕ್ಷಿ ಗೋಪಾಲ ಅನ್ನುವಂತಹ ಒಂದು ರೂಪ. ಅದರಲ್ಲಿ ನಾವೆಲ್ಲ ಅಲ್ಲಿ ಹೋಗಿ ಗಯಾ ಶ್ರಾದ್ದ ಮಾಡಿ ಫಲ್ಗು ನದಿಯಲ್ಲಿ ಸ್ನಾನ ಮಾಡಿ ಆ ಅಕ್ಷಯ ವಟದ ಬುಡದಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಆ ಸಾಕ್ಷಿ ಗೋಪಾಲ ದೇವರ ಎದುರಿಗೆ ನಿಂತು ನಮಸ್ಕಾರ ಮಾಡಿ ಬರ್ಬೇಕಂತೆ. ನಾವು ಗಯಾ ಯಾತ್ರೆಗೆ ಬಂದಿದ್ದೀವಿ, 3 ಕಡೆಗಳಲ್ಲಿ ಬಿಟ್ಟು ಹಾಕಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಯಾರು? ಗೋಪಾಲ. ಆ ದಿವ್ಯವಾದ ಕ್ಷೇತ್ರ, ಅಲ್ಲಿ ಗಯಾ ಕ್ಷೇತ್ರಕ್ಕೆ ಬಂದು ಹಿರಿಯರಿಗೆ ತರ್ಪಣಾದಿಗಳನ್ನು ಕೊಟ್ಟಿದ್ದಾರೆ ಬಲರಾಮದೇವರು. ಅಲ್ಲಿಂದ ನೇರವಾಗಿ ಗಂಗೆ ಸಮುದ್ರಕ್ಕೆ ಸೇರುವ ಜಾಗಕ್ಕೆ ಬಂದರಂತೆ. ಸಾಮಾನ್ಯವಾಗಿ ಭಾಗವತ ಪ್ರವಚನ ಮಾಡುವ ಈ ವಿಷಯ ಹೇಳಕ್ ಆಗೋದಿಲ್ಲ, ವಿಸ್ತಾರವಾಗಿ ಅದಕ್ಕೆ ಸಂತೋಷ ಆಗುತ್ತೆ ಅಂತ ಹೇಳೋದಕ್ಕೆ. ಎಲ್ಲಿ ಬಂದವರು? ಗಂಗಾಸಾಗರಕ್ಕೆ ಬಂದರು. ಗಂಗಾಸಾಗರ ಕ್ಷೇತ್ರ. ಗಂಗಾಸಾಗರ ಯಾವುದು ಅಂತಂದ್ರೆ ಕಲ್ಕತ್ತಾಗೆ ಹೋದ್ರೆ ಅಲ್ಲಿಂದ ಇನ್ನು ಕಾಕದ್ವೀಪ ಟೂಬರ್ಸ್ ಬಾಂಗ್ಲಾದೇಶ ಕಾಕದ್ವೀಪ ಅಂತ ಬರುತ್ತೆ. ಆ ಕಾಕದ್ವೀಪದವರೆಗೂ ಕೂಡ ನಾವು ಬಸ್ಸಲ್ಲಿ ಹೋಗ್ಬೋದು. ಅಲ್ಲಿಂದ ಗಂಗೆ ಸಮುದ್ರಕ್ಕೆ ಸೇರುವಾಗ ಅದೇ ಸಮುದ್ರದಂತೆ ಇಷ್ಟೆಲ್ಲ ಹರಿತಾಳೆ. ಅದೇ ಕಾವೇರಿ ಸಮುದ್ರಕ್ಕೆ ಸೇರುವಾಗ ಇಷ್ಟೇ ನೋಡ್ಕೊಂಡು ಬಂದೆ ಹೋದ ವಾರ ಅಲ್ಲಿ ಹೋಗಿ. ಕಾವೇರಿ ಕಾವೇರಿ ಸಮುದ್ರ ಸಂಗಮ ಹೇಗಿದೆ ಅಂತ ನೋಡಬೇಕು ಅಂತ ಆಸೆ ಆದಾಗ ಅಲ್ಲಿ ಹೋದಾಗ ನನ್ನ ಕಲ್ಪನೆ ಸಮುದ್ರದಂತೆ ಹರಿತಾಳೆ ಕಾವೇರಿ ಅಂತ ಅನ್ಕೊಂಡಿದ್ದೆ. ಇಲ್ವೇ ಇಲ್ಲ, ಇಷ್ಟೇ ಒಂದು 5-6 ಫೀಟ್ ಉದ್ದ ನದಿ ಸಮುದ್ರಕ್ಕೆ ಹಾಗೇ ಸೇರಿಬಿಡ್ತಾಳೆ ತಾಯಿ. ಅನ್ನೂರು ಅಶ್ವಮೇಧ ಯಾಗ ಮಾಡಿದ ಪುಣ್ಯ ದರ್ಶನ ಮಾಡಿಬಿಟ್ರೆ ಕಾವೇರಿ ಸಮುದ್ರಕ್ಕೆ ಸೇರುವ ಪ್ರದೇಶವನ್ನ ಕಾವೇರಿ ಸಾಗರ ಸಂಗಮ ದರ್ಶನ ಮಾಡಿಬಿಟ್ರೆ ಅಷ್ಟು ಪುಣ್ಯ ಬರುತ್ತೆ. ಗಂಗಾಸಾಗರ ಕೇಳಬೇಕ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ರೆ 1 ವರ್ಷ ಉಪವಾಸವನ್ನು ಮಾಡಿದ ಫಲ. 1 ವರ್ಷ ಉಪವಾಸ ಮಾಡೋದೇ ಇಲ್ಲ, ಉಪವಾಸ ಮಾಡಿದ ಫಲ ಬರಬೇಕು ಅಂದ್ರೆ ವತ್ಸರಸ್ಯತು ಜಾಹ್ನವಿ, ಗಂಗಾ ಸ್ನಾನ ಮಾಡಿದ್ರೆ 1 ವಾರ ಉಪವಾಸ ಮಾಡಿದ ಫಲ. ಅಂತಹ ಗಂಗಾದೇವಿ ಸಮುದ್ರಕ್ಕೆ ಸೇರುತ್ತಾಳೆ. ಅಲ್ಲೇ ಕಪಿಲ ಮುನಿಗಳ ಆಶ್ರಮ ಇದೆ.
ಸಗರನ ಪ್ರತಿಮಾ ಇದೆ. ಇವತ್ತಿಗೂ ಕೂಡ ಕಪಿಲ ದೇವರ ಪ್ರತಿಮಾ ಅಲ್ಲಿ ಪೂಜೆ ಸ್ವೀಕಾರ ಮಾಡ್ಕೊಳ್ಳುತ್ತೆ. ಯಾರಿಗೆ ದರ್ಶನ ಮಾಡಬೇಕೋ ಅವರು ಇನ್ನೊಂದು 2-3 ವರ್ಷಗಳ ಒಳಗೆ ಹೋಗಿ ಬಂದ್ರೆ ಒಳ್ಳೇದು. ಆಮೇಲೆ ಅಲ್ಲೆಲ್ಲ ಪೂರ್ತಿ ವಿಮತೀಯರೇ ಈಗಲೇ ಆಗ್ಬಿಟ್ಟಿದ್ದಾರೆ, ಬರೀ ಅವರೇ ಆಗ್ಬಿಡ್ತಾರೆ. ಧರ್ಮವನ್ನ ಹಾಳು ಮಾಡತಕ್ಕಂತ ವ್ಯಕ್ತಿಗಳು ಮುಸಲ್ಮಾನರೇ ತುಂಬಾ ಜಾಸ್ತಿ ಇದ್ದಾರೆ ಅಲ್ಲಿ. ಈಗಲೇ ಗಂಗಾ ಸಾಗರ ಯಾತ್ರೆ ಮಾಡ್ಲಿಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನು ಫ್ಯೂಚರ್ ಅಲ್ಲಿ ಬಹಳ ಕಷ್ಟ ಆಗೋದು. ಯಾತ್ರೆ ಮಾಡಬೇಕು ಅನ್ನೋ ಆಸೆ ಇದ್ದವರು ಆದಷ್ಟು ಬೇಗ ಯಾತ್ರೆ ಮಾಡ್ಕೊಂಡು ಬರ್ಬೇಕು ಅಂತ ವಿನಂತಿ. ಗಂಗಾ ಸಾಗರಕ್ಕೆ ಬರ್ತಾರೆ ಬಲರಾಮ ದೇವರು. ಗಂಗಾ ಸಾಗರಕ್ಕೆ ಬಂದು ಅಲ್ಲಿ ಗಂಗಾ ಸಾಗರ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾರೆ. ಗಂಗೆ ಸಮುದ್ರಕ್ಕೆ ಸೇರುವ ವೈಭವ ನೀವು ನೋಡ್ಬೇಕಲ್ಲಿ. ಎಂಥವ್ರಿಗಾಗಲಿ ಭಯ ಆಗ್ಬೇಕು. ಸಮುದ್ರ ಜೊತೆ ಸಂಗಮ ಆಗುವ ಹಾಗೆ ಇರುತ್ತೆ. ಈ ಧನುಷ್ಕೋಟಿಗೆ ಹೋಗ್ಬಿಟ್ರೆ ಅಥವಾ ಕನ್ಯಾಕುಮಾರಿಗೆ ಹೋದ್ರೆ 3 ಸಮುದ್ರ ಸಂಗಮ ಆಗುತ್ತಲ್ಲ, ಆ ರೀತಿಯಲ್ಲಿ ಒಂದು 15-20 ಕಿಲೋಮೀಟರ್ ಗಂಗಾ ನದಿಯನ್ನ ಬೋಟ್ ನಲ್ಲಿ ದಾಟಿ ಹೋಗ್ಬೇಕು ನಾವು. 20 ಕಿಲೋಮೀಟರ್ ಗಂಗೆಯನ್ನ ದಾಟಬೇಕು ನೀರೊಳಗೆ ಅಂತಂದ್ರೆ ಇನ್ನು ಎಷ್ಟು ದೊಡ್ಡ ನದಿ ಪಾತ್ರ ಅಂತ ನೀವೇ ಆಲೋಚನೆ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ನದಿ ಗಂಗಾ ನದಿ. ಆ ಕ್ಷೇತ್ರಕ್ಕೆ ಬಲರಾಮ ದೇವರು ಹೋದ್ರು. ಅಲ್ಲಿಂದ ಇನ್ನು ಮುಂದೆ ಮಹೇಂದ್ರ ಪರ್ವತಕ್ಕೆ ಬರ್ತಾರೆ. ಮಹೇಂದ್ರ ಪರ್ವತದಲ್ಲಿ ಯಾರಿದ್ದಾರೆ? ಬಲರಾಮ ದೇವರು ಇದ್ದಾರೆ. ಆ ಬಲರಾಮ ದೇವರು ವಿಶೇಷವಾಗಿ ಸನ್ನಿಹಿತರಾದಂತಹ ಮಹೇಂದ್ರ ಪರ್ವತಕ್ಕೆ ಬಂದರು ಬಲರಾಮ ದೇವರು. ಅಲ್ಲಿ ಪರಶುರಾಮ ದೇವರನ್ನ ನೋಡಿ ಅವರಿಗೆ ನಮಸ್ಕಾರ ಮಾಡ್ತಾರೆ. ಆ ಮಹೇಂದ್ರ ಪರ್ವತದ ಒಂದು ಬಾಲ ಎಲ್ಲಿದೆ ಗೊತ್ತಾ ನೋಡಿ. ಎಲ್ಲಿ ಗಂಗಾ ಸಾಗರ ಇರೋದು, ಎಲ್ಲಿ ಗಂಗಾ ಸಾಗರ ಎಲ್ಲಿದೆ? ಕಲ್ಕತ್ತಾ ಹತ್ರ ಬೆಂಗಾಲ್. ಮಹೇಂದ್ರ ಪರ್ವತ ಎಲ್ಲಿದೆ? ತೋತಾದ್ರಿ ಹತ್ರ ಇದೆ. ತಿರುನಲ್ವೇಲಿ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ್ದಿದೆ? ಮಹೇಂದ್ರ ಪರ್ವತ ಇದೆ. ಅಂದ್ರೆ ಅಲ್ಲಿಂದ ಇಲ್ಲಿ ಬರುವಾಗ ಎಷ್ಟು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದ್ರು ಅಂತ ನಮಗೆ ಭಾಗವತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ದೇವಗಮ್ಯವಾದ ಕ್ಷೇತ್ರಗಳು. ನಮ್ಮ ಪುಣ್ಯರಿ ವಿದುರ ತೀರ್ಥಯಾತ್ರೆ ಮಾಡಿದ ಅಂತ 3ನೇ ಸ್ಕಂದ ಉಲ್ಲೇಖ ಮಾಡ್ತಾರೆ. ವಿದುರ ತೀರ್ಥಯಾತ್ರೆ ಮಾಡಿದ ಅಂತ ಎಲ್ಲೆಲ್ಲಿ ಮಾಡಿದ ಅಂತ ಹೇಳ್ತಾರೆ. ಯಾವ ಯಾವ ಕ್ಷೇತ್ರಕ್ಕೆ ವಿದುರ ತೀರ್ಥಯಾತ್ರೆ ಮಾಡಿದ ಅಂತ ನಮಗೆ ಹೇಳಲೇ ಇಲ್ಲ. ಬಲರಾಮ ದೇವರು ಎಲ್ಲೆಲ್ಲಿ ತೀರ್ಥಯಾತ್ರೆ ಮಾಡಿದ್ರು ಅಂತ ಕ್ಷೇತ್ರಗಳ ಹೆಸರನ್ನಾದ್ರೂ ಹೇಳಿದ್ದಾರೆ. 100-150 ಕ್ಷೇತ್ರ ಬರುತ್ತೆ, ಅಷ್ಟು ತೀರ್ಥ ಬರುತ್ತೆ. ಅದರಲ್ಲಿ ಒಂದು ತೀರ್ಥದಲ್ಲಾದ್ರೂ ನಾವು ಸ್ನಾನ ಮಾಡಿದ್ರೆ, ಒಂದು ಕ್ಷೇತ್ರವನ್ನಾದ್ರೂ ನಾವು ನೋಡಿದ್ರೆ ಭಾಗವತ ಕೇಳಿದ್ದಕ್ಕೆ ಸಾರ್ಥಕ. ಯಾಕೆ? ಬಲರಾಮ ದೇವರು ತೀರ್ಥಯಾತ್ರೆ ಮಾಡಿದ ಕ್ಷೇತ್ರಗಳಿಗೆ ನಾನು ಹೋಗಿದ್ದೆ, ಒಂದು ಧನ್ಯತಾ ಭಾವ ನಮಗೆ ಬರುತ್ತೆ. ಮಹೇಂದ್ರ ಪರ್ವತಕ್ಕೆ ಬಂದು ಆ ಮಹೇಂದ್ರ ಪರ್ವತದಲ್ಲಿ ಬಲರಾಮ ದೇವರು ಇವತ್ತೂ ಇದ್ದಾರೆ, ಪರಶುರಾಮ ದೇವರು ಇದ್ದಾರೆ. ಅಂತ ಪರಶುರಾಮ ದೇವರ ದರ್ಶನವನ್ನ ಮಾಡಿ ಅವರಿಗೆ ನಮಸ್ಕಾರವನ್ನ ಮಾಡಿ ಇನ್ನೊಂದು ನದಿಗೆ ಬರ್ತಾರೆ. ಯಾವ ನದಿ? ಯಾವ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ 6 ತಿಂಗಳು ಉಪವಾಸವನ್ನ ಮಾಡಿದ ಫಲ ಬರುತ್ತೋ ಆ ನದಿಗೆ ಬಂದರು. ಯಾವ ನದಿ? ಗೋದಾವರಿ ನದಿ. ಸಪ್ತ ಗೋದಾವರಿ ಅಂತ ಕರೀತಾರೆ ಗೋದಾವರಿ ನದಿ. ಆ ಗೋದಾವರಿ ಹೇಗೆ ಹುಟ್ಟಿತು? ತುಂಬಾ ಸುಂದರವಾಗಿ ಹೇಳ್ತಾರೆ. ಒಂದ್ಸಲ 12 ವರ್ಷಗಳ ಬರಗಾಲ ಬಂದುಬಿಡ್ತು. ನೀರೇ ಇಲ್ಲ, ಮಳೆ ಇಲ್ಲ. ಋಷಿ ಮುನಿಗಳಿಗೆ ಯಾರಿಗೂ ತಪಸ್ಸು ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಅವರೆಲ್ಲ ಯಾವ ಜಾಗದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಅನುಕೂಲ ಇದೆ, ನೀರಿದೆ, ಮರಗಿಡ ಇದೆ, ದೇವರ ಪೂಜೆ ಹೂವು ತುಳಸಿ ಇದೆ ಅಂತ ಹುಡುಕ್ತಾ ಬರುವಾಗ ಗೌತಮರ ಆಶ್ರಮಕ್ಕೆ ಬರ್ತಾರೆ. ಆ ಗೌತಮರ ಆಶ್ರಮಕ್ಕೆ ಬಂದ್ರೆ ಗೌತಮರು ಬನ್ನಿ ನೀವೆಲ್ಲ ಅಂತ ಅವಕಾಶ ಕೊಟ್ಟರು. 12 ವರ್ಷ ಆಯ್ತು, ಮಳೆ ಬಂತು, ಹಣ್ಣು ಹೂವೆಲ್ಲ ಬಂತು. ಅವ್ರಿಗೆ ನಮ್ಮ ಆಶ್ರಮಕ್ಕೆ ಹೋಗ್ಬೇಕು ಅಂತ ಆಸೆ. ಗೌತಮರು ಇನ್ನೇನು ಆಯುಷ್ಯ ಕಳೆದಿದ್ರಿ, ಇಲ್ಲ ಮುಗಿಸ್ಬಿಡಿ ನೀವೆಲ್ಲ. ಅದಕ್ಕೆ ಅವರು ಆಲೋಚನೆ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಮಾಡಿದ ಒಂದು ಧರ್ಮ ಕಾರ್ಯಕ್ಕಿಂತಲೂ ಕೂಡ ಬೇರೆ ಕಡೆಯಲ್ಲಿ ಮಾಡಿದ್ದಕ್ಕೆ ಒಂದು 10% ಕಡಿಮೆ ಪುಣ್ಯ ಇದೆ. ಏನ್ ಮಾಡೋದು? ಕಷ್ಟ ಬಂದಾಗ ನಮ್ಮನ್ನ ಕಾಪಾಡಿದವರು ಯಾರು? ಗೌತಮರು. ಅವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆಲೋಚನೆ ಮಾಡಿದಾಗ ಏನಾದ್ರೂ ಮಾಡ್ಬೇಕಲ್ಲ, ಇಲ್ಲಿಂದ ಹೊರ ಹೋಗ್ಬೇಕಲ್ಲ ಅಂದಾಗ ಪಾರ್ವತಿಗೂ ಗಣೇಶನಿಗೂ ಮಾತುಕತೆ ಆಯ್ತು. ಏನು? ಲೋಕದೃಷ್ಟಿಯಿಂದ ನಾಟಕ ಮಾಡ್ತಾಳೆ ಪಾರ್ವತಿ. ಶಿವನ ತಲೆ ಮೇಲೆ ಯಾವ ನದಿ ಇದೆ? ಅವಳು ತಲೆ ಮೇಲೆ, ನಾನು ತೊಡೆ ಮೇಲೆ
ಆದ್ದರಿಂದ ಅವಳಿಗಿಂತ ನಾನ್ ಚಿಕ್ಕವಳು ಅನ್ನುವಂತ ಭಾವನೆ ಪಾರ್ವತಿಗೆ ಬಂತಂತೆ. ಪಾರ್ವತಿಗೆ ಯಾವತ್ತೂ ಬರಲ್ಲ. ರುದ್ರದೇವರು ಗಂಗೆಯನ್ನ ತಲೆ ಮೇಲೆ ಇಟ್ಕೊಂಡಿರೋದು ವಿಷ್ಣು ಪಾದೋದಕ ಭಗವಂತನ ತೀರ್ಥ ಅಂತ. ಗಂಗೆ ಶಿವನ ಹೆಂಡತಿ ಅಂತೂ ಖಂಡಿತ ಅಲ್ಲ. ಆ ತಪ್ಪುಗಳನ್ನೇ ಬಿಡಬೇಕಾಗುತ್ತೆ. ನಾವು ಏನಾದ್ರೂ ಮಾಡಿ ಕಳಿಸ್ಬೇಕಲ್ಲ ಶಿವನ್ ತಲೆಯಿಂದ ಅಂತ ಪಾರ್ವತಿ ಪ್ಲಾನ್ ಮಾಡ್ತಾಳೆ. ಗಣೇಶನಿಗೆ ಹೇಳುದು. ಗಣೇಶ ಬಂದ, ಅಮ್ಮ ಐಡಿಯಾ ಕೊಡ್ತೀನಿ, ನಾನು ಬ್ರಹ್ಮಚಾರಿಯಾಗಿ ಹೋಗ್ತೀನಿ ಆ ಬ್ರಾಹ್ಮಣರ ಹತ್ರ, ಅವ್ರ ತಲೆ ಕೆಡಿಸ್ಕೊಳ್ತೀನಿ. ನೋಡ್ರಿ, ನೀವೆಲ್ಲ ಪುಣ್ಯ ಕೆಲಸಗಳನ್ನ ಮಾಡ್ಬೇಕಾದ್ದು ನಿಮ್ಮನೇಲಿ. ಯಾರ್ಯಾರ್ದೋ ಮನೆಗೆ ಹೋಗಿ ಜಪ ತಪ ಪೂಜೆ ಪಾರಾಯಣ ಅಂತ ಮಾಡ್ತಿದ್ದೀರಿ, ಪುಣ್ಯ ಹಾಳು ಮಾಡ್ತಾ ಇದ್ದೀರಾ. ಇಲ್ಲಿಂದ ಫಸ್ಟ್ ಬಿಟ್ಟೋಗ್ರಿ ನೀವು ಅಂತ ಐಡಿಯಾ ಕೊಡ್ತೀನಿ. ಅವ್ರು ಬಿಟ್ಟೋಗಲ್ಲ ಅಂದ್ರೆ ಏನ್ ಮಾಡೋದಪ್ಪ, ಐಡಿಯಾ ಕೊಡೋದು. ಒಂದು ದನ ಸೃಷ್ಟಿ ಮಾಡೋದು, ಗೋವನ್ನ. ಎಂಥ ಗೋವು ಅಂದ್ರೆ ಗಾಳಿ ಹಾಕ್ಬಿಟ್ರೆ ಸತ್ತೋಗ್ಬೇಕು ಅಂತಹ ಗೋವನ್ನ ಸೃಷ್ಟಿ ಮಾಡೋದು ತಪಸ್ಸಿನಿಂದ ಬ್ರಾಹ್ಮಣರು. ಗೌತಮರ ಇದಕ್ಕೆ ಬರ್ಬೇಕ ಗೋವು ಗದ್ದೆಗೆ. ಗೌತಮರು ನೋಡುವಾಗ ಗದ್ದೆಗೆ ಬಾಯಿ ಹಾಕಿ ತಿಂತಾ ಇರ್ಬೇಕು ನೆಲ್ಲು. ಗೌತಮರು ಹಿಂಗನ್ಬೇಕು, ಸತ್ತೋಗ್ಬೇಕು. ಗೌತಮರಿಗೆ ಏನ್ ದೋಷ ಬರುತ್ತೆ? ಗೋಹತ್ಯಾದೋಷ. ಗೋಹತ್ಯಾದೋಷ ಬಂದ ಕಡೆ ಇರಬಾರದು ಅಂತ ನಿಯಮ. ಕೊಟ್ಟೋಗಿ ನೀವು ಒಳ್ಳೆ ಪ್ಲಾನ್ ಕೊಟ್ಟ ಗಣೇಶ, ಹಾಗೆ ಅವ್ರಿಗೆ ಒಳ್ಳೇದಾಗಪ್ಪ ಅಂತ ಹೇಳಿ ಹಾಗೇ ಮಾಡ್ತಾರೆ. ಗೌತಮರು ಈಗಂದ್ರೆ ಗಾಳಿ ಹಾಕಿದ್ರು ಆ ಗೋವು ಸತ್ಯ ಹೋಯ್ತು. ಬ್ರಾಹ್ಮಣರು ಅಂತಾರೆ, ನಿಮ್ ಗೋಹತ್ಯಾದೋಷ ಬಂತು, ನಿಮ್ಮ ಮನೆಯಲ್ಲ ಊಟ ಮಾಡಲ್ಲ. ಹೊರಟೆ ಹೋದ್ರು. ಟೆನ್ಷನ್ ಗೌತಮರಿಗೆ. ನಾನು ಯಾವತ್ತೂ ಗೋವಿಗೆ ಬೈದೇ ಇಲ್ಲ, ನಾನು ಕೊಂದ್ಬಿಟ್ಟಲ್ಲಪ್ಪ ಗೋವನ್ನ, ಏನಾದ್ರೂ ಪರಿಹಾರ ಮಾಡ್ಕೊಳ್ಬೇಕಲ್ಲ ಅಂತ ರುದ್ರದೇವರನ್ನ ಕುರಿತಾಗಿ ತಪಸ್ಸು ಮಾಡ್ತಾರೆ ಮಹಾನುಭಾವರು. ಆಗ ರುದ್ರದೇವರು ತಮ್ಮ ತಲೆ ಮೇಲಿದ್ದ ಗಂಗೆಯನ್ನ ಒಂದು ಪೋರ್ಷನ್ ಆಗಿ ಆ ಗೋವಿನ ಮೇಲೆ ಕಳಿಸ್ತಾರೆ. ಆ ಸತ್ತು ಬಿದ್ದ ಗೋವಿನ ಮೇಲೆ ಹರಿದ ಗಂಗೆ ಗೋವಿಗೆ ಜನ್ಮ ಕೊಡ್ತು. ಆದ್ದರಿಂದ ಆ ನದಿಗೆ ಏನ್ ಹೆಸರಾಯ್ತು? ಗೋದಾವರಿ. ಸರಿ, ಗೋ ಬದುಕಿತು. ಆಲೋಚನೆ ಮಾಡಿದ್ರು ಗೌತಮರು, ನಾನು ಯಾವತ್ತೂ ಈ ತಪ್ಪು ಮಾಡಲ್ಲ, ಯಾಕೆ ತಪ್ಪು ಮಾಡಿದೆ ಅಂತ ದಿವ್ಯ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಇದು ಬ್ರಾಹ್ಮಣರ ಆಟ ಅಂತ ಗೊತ್ತಾಗಿ, ಈ ತರ ಅವರು ಮಾಡ್ಲಿಕ್ಕೆ ಅವರಿಗೆ ತಪಸ್ಸೇ ಕಾರಣ, ಆ ತಪಸ್ಸಿಗೆ ವಿದ್ಯೆ ಕಾರಣ, ಬ್ರಾಹ್ಮಣರಿಗೆ ವಿದ್ಯೆ ನಾಶ ಆಗಿಬಿಡ್ಲಿ. ಅವಾಗ ಮುನಿಗಳೆಲ್ಲ ದೇವರನ್ನ ಪ್ರಾರ್ಥನೆ, ದೇವತೆಗಳು ಬ್ರಹ್ಮದೇವರನ್ನ, ಬ್ರಹ್ಮದೇವರು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಭಗವಂತ ಸತ್ಯವತಿ ಪರಾಶರರ ಮೂಲಕ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ ಶಾಪಿಸಲು ಜ್ಞಾನ ಲೋಪವಾಗಿ ಆ ಪರತತ್ವ ಸ್ವರೂಪ ಶ್ರೀಪತಿಯ ಕಾಯೆಂದು ಮೊರೆಯಿಡೆ ಪಾಪ ವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಹೆಣ್ಣಿನ ರೂಪಿ ಒಲಿದವನಲ್ಲಿ ಜನಿಸಿದೆ. ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರ್ತಿಯೇ ಸರ್ವೇಶ ಅಂತ ವಾದಿರಾಜ ಸ್ವಾಮಿಗಳ ಪ್ರಾರ್ಥನೆ. ವೇದವ್ಯಾಸ ದೇವರ ಅವತಾರಕ್ಕೆ ಮೂಲವಾದ ಘಟನೆ ಇದು. ಆ ಘಟನೆಯಿಂದ ನಮಗಾಗಿ ಬಂದ ನದಿ ಮಹಾತಾಯಿ ಗೋದಾವರಿ. ತ್ರಯಂಬಕ ಪರ್ವತ, ನಾಸಿಕ, ತ್ರಯಂಬಕೇಶ್ವರನ ರುದ್ರದೇವರ ಪಾದದ ಕೆಳಗೆ ಹುಟ್ಟುವ ನದಿ ನಾಸಿಕದಲ್ಲಿ ಹರಿತಾಳೆ. ಆ ಊರಿಗೆ ನಾಸಿಕ ಅಂತ ಹೆಸರು. ನಾಸಿಕ ಅಂದ್ರೆ ಏನು? ಮೂಗು. ಯಾವ್ದಾದ್ರು ಊರಿಗೆ ಮೂಗು ಅಂತ ಹೆಸರಿಡ್ತಾರೆ. ಆ ಊರಿಗೆ ಮೂಗು ಅಂತ ಹೆಸರಿಟ್ರು. ಯಾಕೆ ಹೇಳಿ? ಶೂರ್ಪನಖೆಯ ಮೂಗನ್ನ ಕತ್ತರಿಸಿ ಹಾಕಿದ ರಾಮ. ಮೂಗು ಬಿದ್ದ ಊರು ಏನಾಯ್ತು? ಮೂಗು ಅಂತಲೇ ಆಯ್ತು. ಅವತ್ತಿಂದ ನಾಸಿಕ ಅಥವಾ ನಾಸಿಕ್ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಗೋದಾವರಿ ಸ್ನಾನ ಮಾಡಬೇಕು. ಬಹಳ ವಿಶೇಷವಾದ ಪುಣ್ಯ. ಅಲ್ಲಿಂದ ಮಹಾತಾಯಿ ಮಹಾರಾಷ್ಟ್ರದ ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶ ಕರೆದು ಬರ್ತಾಳೆ. ಆ ಆಂಧ್ರ ಪ್ರದೇಶದಲ್ಲಿ ಶ್ರೀಮದ್ ಆಚಾರ್ಯರು ಗೋದಾವರಿ ನಮಗೆ ಎಷ್ಟು ಅನುಗ್ರಹವನ್ನು ಮಾಡಿದ್ದಾಳೆ ಮಹಾತಾಯಿ ಅಂತಂದ್ರೆ, ಶ್ರೀಮದ್ ಆಚಾರ್ಯರು ಬದರಿಕಾಶ್ರಮ ಯಾತ್ರೆಯನ್ನು ಮುಗಿಸಿಕೊಂಡು ಬರೋ ಕಾಲಕ್ಕೆ ಗೋದಾವರಿ ನದಿ ತೀರದ ಒಂದು ಗ್ರಾಮದಲ್ಲಿ ವಿಶೇಷವಾದ ವಿದ್ವತ್ಸಭೆ ಆಗ್ತಾ ಇತ್ತು. ಶೋಭನ ಭಟ್ಟರು ಅಂತ ಅವ್ರ ಹೆಸರು. ವಿದ್ವತ್ಸಭೆ ಆಗ್ತಾ ಇತ್ತು. ಆ ವಿದ್ವತ್ಸಭೆಯಲ್ಲಿ ಶ್ರೀಮದಾಚಾರ್ಯರು ಬರ್ತಾರೆ. ಅಲ್ಲಿನ ಎಲ್ಲ ವಿದ್ವಾಂಸರನ್ನು ಸೋಲಿಸ್ತಾರೆ. ಆ ವಿದ್ವತ್ಸಭೆಯಲ್ಲಿ ಶ್ರೇಷ್ಠ ವಿದ್ವಾಂಸರು ಅಂತಿದ್ದ ಶೋಭನ ಭಟ್ಟರು ಆಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಆ ಶೋಭನ ಭಟ್ಟರಿಗೆ ಮಧ್ವ ಸಿದ್ಧಾಂತವನ್ನು ಉಪದೇಶ ಮಾಡ್ತಾರೆ. ಮಧ್ವ ಸಿದ್ಧಾಂತದ ಫಸ್ಟ್ ಪ್ರಚಾರ ಮಾಡಿದಂತಹ ವ್ಯಕ್ತಿಗಳೇ ಶೋಭನ ಭಟ್ಟರು. ಅದೇ ಶೋಭನ ಭಟ್ಟರೇ ನಮ್ಮೆಲ್ಲರಿಗೂ ಮೂಲ ಗುರುಗಳಾಗಿ ಬಂದ ಶ್ರೀ ಶ್ರೀ ಪದ್ಮನಾಭ ತೀರ್ಥ ಶ್ರೀಮಚ್ಚರಣರು. ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು
ಶ್ರೀ ಪದ್ಮನಾಭಾಹ್ವಯ ಅಂತ ಋಷಿಕೇಶ ತೀರ್ಥರ ಮಾತು. ನಮಗೆಲ್ಲ ಗುರುಗಳು ಯಾರು ಗೊತ್ತಾ? ನಾವೆಲ್ಲ ಊಟಕ್ಕೆ ಕೂಡುವಾಗ ಆದ್ರೂ ಕೆಲವು ಚರಮ ಶ್ಲೋಕಗಳನ್ನೆಲ್ಲ ಹೇಳ್ತೀವಿ. ಮೊದಲಿಗೆ ಹೇಳಬೇಕಾದ ಶ್ಲೋಕ ಯಾರು ಗೊತ್ತಾ? ಶ್ರೀಮದಾಚಾರ್ಯರಾದ್ಮೇಲೆ ಪದ್ಮನಾಭ ತೀರ್ಥರದ್ದು. ಆಚಾರ್ಯರಾದ ಮೇಲೆ ನಮಗೆಲ್ಲರಿಗೂ ಮೂಲ ಗುರುಗಳನ್ನಾಗಿ ಆಚಾರ್ಯರೇ ನಿಯೋಜನೆ ಮಾಡಿದ ಮಹಾನುಭಾವರು ಪದ್ಮನಾಭ ತೀರ್ಥರು. ನಮ್ಮೆಲ್ಲರ ಭಾಗ್ಯ ಆ ಪದ್ಮನಾಭ ತೀರ್ಥರು ಇದೇ ಗೋದಾವರಿ ತೀರದ ರಾಜಮಹೇಂದ್ರವರ, ಇವತ್ತು ರಾಜಮಂಡ್ರಿ ಅಂತ ಕರೀತೇವೆ, ಅಲ್ಲಿದ್ದ ಮಹಾನುಭಾವರು. ಇನ್ನೂ ನಮ್ಮ ಪುಣ್ಯ ಏನು ಅಂದ್ರೆ ಆ ರಾಜಮಂಡ್ರಿ ಇವತ್ತು ಇದೆ. ಶೋಭನ ಭಟ್ಟರ ಹೆಸರಲ್ಲಿ ಶೋಭನಾದ್ರಿಪುರ ಅನ್ನುವ ಗ್ರಾಮ ಇವತ್ತು ಸಿಗುತ್ತೆ ರಾಜದಾನ ಮಾಡಿದ್ದವರಿಗೆ. ಇನ್ನೂ ವೈಶಿಷ್ಟ್ಯ ಏನು ಅಂತಂದ್ರೆ ಅಂತಹ ಶೋಭನ ಭಟ್ಟರು ಪದ್ಮನಾಭ ತೀರ್ಥರಾದ ನಂತರದಲ್ಲಿ ಮೊದಲನೇ ವೃಂದಾವನ, ಪ್ರಪ್ರಥಮ ವೃಂದಾವನ ಇನ್ಯಾರಿಗೂ ಸಿಗೋದಿಲ್ಲ. ಮಧ್ವಾಚಾರ್ಯ ಬೃಂದಾವನ ಇದ್ದಿದ್ರೆ ಗಲಾಟೆಗಳಾಗ್ಬೋದು. ಅದಕ್ಕೆ ಶ್ರೀಮದಾಚಾರ್ಯ ಗೊತ್ತ ಅದೃಷ್ಟ ಹೊರಟೋದು. ಪ್ರಪ್ರಥಮವಾಗಿ ಸಿಕ್ಕ ವೃಂದಾವನ ಯಾರ್ದು ನಮಗೆ? ಪದ್ಮನಾಭ ತೀರ್ಥ ಭಟ್ಟಾರಕರ ವೃಂದಾವನವೇ. ನೋಡಿ, ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿ ಎನ್ನುವಂತಹ ಗ್ರಂಥ ಬರೀತಾರೆ. ಅದರಲ್ಲಿ ವೃಂದಾವನ ಹೇಗೆ ಕಟ್ಟಬೇಕು, ವೃಂದಾವನ ಹೇಗೆ ಕಾಪಾಡಿಸಬೇಕು ಅಂತೆಲ್ಲ ಉಲ್ಲೇಖ ಇದೆ. ಆದ್ರೆ ವಿಷ್ಣು ತೀರ್ಥರ ವೃಂದಾವನ ಇಲ್ಲ. ವಿಷ್ಣು ತೀರ್ಥರು ಇವತ್ತು ಬದುಕಿದ್ದಾರೆ. ಮಧ್ವಾಚಾರ್ಯರ 8 ಶಿಷ್ಯರ ವೃಂದಾವನ ಸಿಗೋದಿಲ್ಲ ನಮಗೆ. ಆದ್ರೆ ಆಚಾರ್ಯರ ನಂತರದಲ್ಲಿ ಬರುವ ಆಚಾರ್ಯರ ಶ್ರೇಷ್ಠ ಶಿಷ್ಯರಾದ ಪದ್ಮನಾಭ ತೀರ್ಥರ ವೃಂದಾವನ ನಮ್ಮ ಕಣ್ಣಿಗೆ ದರ್ಶನಕ್ಕೆ ಸಿಗ್ತಾ ಇದೆ ಅಂತ ಅನ್ನೋದೇ ನಮ್ಮ ಶ್ರೇಷ್ಠವಾದ ಒಂದು ಭಾಗ್ಯ. ಮತ್ತಿನ್ನೂ ವಿಶೇಷ, ಶ್ರೀಮದಾಚಾರ್ಯರನ್ನ ಪದ್ಮನಾಭ ತೀರ್ಥರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನನ್ನ ಸಂಚಾರಕ್ಕೆ ಹೋಗು ಅಂತ ನೀವು ಕಳಿಸ್ಬಿಡ್ತೀರಿ, ನಿಮ್ಮ ವಿರಹ ನನಗೆ ತಡ್ಕೊಳ್ಳಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತಂದಾಗ ಶ್ರೀಮದಾಚಾರ್ಯರೇ ಪದ್ಮನಾಭ ತೀರ್ಥರಿಗೋಸ್ಕರವಾಗಿ ಅವರ ಬೆಳ್ಳಿ ಪ್ರತಿಮೆಯನ್ನು ಮಾಡಿಸ್ಕೊಡ್ತಾರೆ. ಪದ್ಮನಾಭ ತೀರ್ಥರ ನಿತ್ಯ ಪೂಜೆಗೆ ಪದ್ಮನಾಭ ತೀರ್ಥರಿಗೆ ವೈರಾಗ್ಯ, ಅದರ ಆಚಾರ್ಯರ ಮೇಲಿನ ವಿರಹ ಕಡಿಮೆ ಆಗಲಿ ಅಂತ ಹೇಳಿ ತಾವೇ ಮುಟ್ಟಿ ಒಂದು ಬೆಳ್ಳಿಯ ತಮ್ಮ ಪ್ರತಿಮೆಯನ್ನ ನಿರ್ಮಾಣ ಮಾಡಿಸಿ ತಮ್ಮ ಸಂವಿಧಾನವನ್ನ ಪೂರ್ಣವಾಗಿ ಇಟ್ಟು ಪದ್ಮನಾಭ ತೀರ್ಥರಿಗೆ ಕೊಡ್ತಾರೆ. ನಮ್ಮ ಸೌಭಾಗ್ಯ. ಅದಿವತ್ತಿಗೂ ನಮ್ಮ ವ್ಯಾಸರಾಜ ಮಠದಲ್ಲಿ ಆ ಪದ್ಮನಾಭ ತೀರ್ಥರು ಪೂಜೆ ಮಾಡಿದ ಶ್ರೀಮದಾಚಾರ್ಯರ ಪ್ರತಿಮೆ ನಮ್ಮ ದರ್ಶನಕ್ಕೆ ಅದು ಕಾಣ್ತಾ ಇದೆ. ಇವತ್ತಿಗೂ ನಾವು ಪ್ರತಿಮೆಯನ್ನು ದರ್ಶನ ಮಾಡಬಹುದು. ಅಂತಹ ಪದ್ಮನಾಭ ತೀರ್ಥರು, ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದಿರಾಜರೇ ಮೊದಲಾದ ಎಲ್ಲ ಮಹಾನುಭಾವರು ದರ್ಶನ ಮಾಡಿದ ವೇದವ್ಯಾಸ ದೇವರ ಅವತಾರಕ್ಕೆ ಪೂರ್ವಭಾವಿಯಾಗಿ ಹುಟ್ಟಿ ಬಂದಂತಹ ನದಿ ಗೋದಾವರಿ ನದಿ. ಅಂತಹ ಗೋದಾವರಿ ನದಿಯಲ್ಲಿ ನಮ್ಮ ಬಲರಾಮ ದೇವರು ಬಂದು ತೀರ್ಥಯಾತ್ರೆಯನ್ನು ಮಾಡಿದರು. ಆದ್ದರಿಂದ ಭಾಗವತವನ್ನು ನಾನಾ ಮುಖದಲ್ಲಿ ನೋಡಬಹುದು. ಆ ನಾನಾ ಮುಖದಲ್ಲಿ ಇದೊಂದು ಮುಖ, ತೀರ್ಥಯಾತ್ರಾ ಮುಖ ಭಾಗವತದ್ದು. ಇಲ್ಲೊಂದು ಅಧ್ಯಾಯ ಬಿಟ್ಟರೆ ಬೇರೆ ಇನ್ನೆಲ್ಲೂ ಇಷ್ಟು ತೀರ್ಥಕ್ಷೇತ್ರಗಳ ಬಗ್ಗೆ ನಮಗೆ ವಿಸ್ತಾರವಾಗಿ ಬರೋದೇ ಇಲ್ಲ. ಅಲ್ಲಿಂದ ಗೋದಾವರಿಯಲ್ಲಿ ಸ್ನಾನ ಮಾಡ್ತಾರೆ. ಸಪ್ತ ಗೋದಾವರಿ ಸ್ನಾನ ಮಾಡಿದ ಮೇಲೆ ಅಲ್ಲಿಂದ ವೇಣಿ ಅಂತ ಒಂದು ನದಿ. ಆ ವೇಣಿ ಅಂತಂದ್ರೆ ಅದನ್ನ ಅರ್ಧ ರಾಮಕೃಷ್ಣ ಅಂದ್ರೆ ಕೃಷ್ಣ ಅಂತ ಕರೀತಾರೆ. ಮಧ್ಯದಲ್ಲೇನೇನು ರಾಮಕೃಷ್ಣ, ಕರೆಯೋದೇನಂತ ಅವನ ಹೆಸರು ಕೃಷ್ಣ ಅಂತ ಆಗತ್ತ, ರಾಮಕೃಷ್ಣ ಅಂತ ಆಗತ್ತ, ರಾಮಕೃಷ್ಣನೇ. ಹಾಗೆ ವೇಣಿ ಅಂದ್ರೆ ಯಾವ ನದಿ ಅದು? ಕೃಷ್ಣವೇಣಿ ಅಂತ. ಕೃಷ್ಣವೇಣಿ ನದಿ ಅತ್ಯಂತ ಪವಿತ್ರವಾದಂತಹ ನದಿ. ಇದು ಆಂಧ್ರ ಪ್ರದೇಶದಲ್ಲೇ ವಿಶೇಷವಾಗಿ ಅದು ಹರಿತಾ ಇದೆ. ಕರ್ನೂಲು ಅಂತ ಒಂದು ಪ್ರದೇಶ. ಆ ಕರ್ನೂಲು ಅನ್ನುವ ಪ್ರದೇಶದಲ್ಲಿ ಕೃಷ್ಣವೇಣಿ ಜೊತೆಯಲ್ಲಿ ತುಂಗಭದ್ರಾ, ಕೃಷ್ಣ, ವೇಣಿ, ಭೀಮರತಿ ಈ ಎಲ್ಲ ನದಿಗಳು ಸಂಗಮ ಆಗುವಂತಹ ಕ್ಷೇತ್ರ. ಅದಕ್ಕೆ ನಿವೃತ್ತಿ ಸಂಗಮ ಅಂತ ಕರೀತಾರೆ. ವಸಿಷ್ಠರು ಪ್ರತಿಷ್ಠೆ ಮಾಡಿದ ನರಸಿಂಹದೇವರ ಸನ್ನಿಧಾನ ಅಲ್ಲಿದೆ. ಕೃಷ್ಣವೇಣಿಯ ಪ್ರಾಜೆಕ್ಟ್ ಅಲ್ಲಿ ಆ ಸಂಗಮ ಕ್ಷೇತ್ರ ಮುಳುಗಿ ಹೋಯಿತು. ಅಲ್ಲಿಂದ ಗುಡಿಯನ್ನೆಲ್ಲ ಕರ್ನೂಲಿಗೆ ತಂದು ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಈ ದೃಷ್ಟಿಯಲ್ಲಿ ಕೃಷ್ಣವೇಣಿ ನದಿ ನಮ್ಮೆಲ್ಲರ ಪಾಪಗಳನ್ನ ಪರಿಹಾರ ಮಾಡುವಂತಹ ಶ್ರೇಷ್ಠವಾದ ನದಿ. ಅದನ್ನ ಕೃಷ್ಣಾ ನದಿ ಅಂತ ಕರೀತಾರೆ. ಆಕ್ಚುಲಿ ಕೃಷ್ಣ ಅಲ್ಲ, ಕೃಷ್ಣವೇಣಿ ಅನ್ನುವ ನದಿ. ಕನ್ಯಾ ರಾಶಿಯಲ್ಲಿ ಅಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಬಹಳ ವಿಶೇಷವಾದದ್ದು. ಸಿಂಹಸ್ಥ ರವಿಯಲ್ಲಿ ಅಥವಾ ಬೃಹಸ್ಪತ್ಯಾಚಾರ್ಯರು ಆ ಕಾಲದಲ್ಲಿರುವಾಗ ಗೋದಾವರಿ ನದಿಯಲ್ಲಿ ಗೋದಾವರಿ ಪುಷ್ಕರ ಅಂತ ಅದನ್ನು ಕರೀತಾರೆ, ಕೃಷ್ಣಾ ಪುಷ್ಕರ ಅಂತ ಕರೀತಾರೆ. ಇನ್ನು ಪ್ರಧಾನವಾದ ಪುಷ್ಕರ ಅಲ್ಲ ಆಗುತ್ತೆ. 12 ವರ್ಷಕ್ಕೊಂದ್ಸಲ ಮಹಾಕುಂಭ ಅಂತ ಆಗುತ್ತೆ.
ಆ ಮಹಾಕುಂಭಕ್ಕೆ ನಮ್ಮವರೆಲ್ಲ ಬಿದ್ದು ಬಿದ್ದು ಹೋದ್ರು. ನಾನು ಮಹಾಕುಂಭ ಸ್ನಾನ ಮಾಡ್ತೀನಿ, ಮಹಾಕುಂಭ ಸ್ನಾನ ಮಾಡ್ತೀನಿ ಅಂತ. ಇಲ್ಲ ರೀ, ನಾವೆಲ್ಲ ಹೋಗ್ಬೇಕು ಅಂತ ಇಲ್ಲ. ನಮಗ್ ತುಲಾ ಕಾವೇರಿ ಸ್ನಾನ ಮಾಡೋದು ಯಾರು ಹೋಗಲ್ಲ. ಇಲ್ಲೇ ಅಲ್ವಾ ಯಾರು ಹೋಗ್ಬೇಕು? ತುಲಾ ಕಾವೇರಿ ಸ್ನಾನ ಮಾಡ್ರಿ ಅಲ್ವಾ. ಹತ್ತಿರ ಇರುವ ಕ್ಷೇತ್ರಗಳ ಬಗ್ಗೆ ನಾವು ಗೌರವನೇ ಇಲ್ಲ. ಹತ್ತಿರದಲ್ಲೇ ಋಷಿಮುನಿಗಳು ಸ್ಥಾಪನೆ ಮಾಡಿದ ನೂರಾರು ಕ್ಷೇತ್ರ ಇಲ್ಲ, ಬಿದ್ದು ಬಿದ್ದು ಹೋಗ್ಬೋದು. ಅಲ್ಲಿ ಓಡ್ಬೇಕಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಒದ್ದಾಡ್ಕೊಂಡು ಎಲ್ಲೆಲ್ಲೋ ಮುಳುಗಿ ಎದ್ದು ಸ್ನಾನ ಮಾಡ್ಕೊಂಡು ಬಂದ್ರು. ಹೇಳುತ್ತೆ, ನಾವು ಅಲ್ಲಿ ಯಾವ ಹೋಗ್ತೀವೋ ನಮ್ಗೆ ಅವಾಗಲೇ ಕುಂಭಮೇಳ. ನಮ್ಗೆ ದೂರ ಅಲ್ವಾ ಅದು, ನಾವು ದಿನ ಎಲ್ಲ ಹೋಗಲ್ಲ. ನಾವು ಆ ತೀರ್ಥಗಳಿಗೆ ಯಾವಾಗ ಹೋಗ್ತೀವೋ ಅವಾಗಲೇ ಕುಂಭ ಸ್ನಾನ ಮಾಡಿದ ಪುಣ್ಯ ನಮಗೆ. ನಮಗೆ ಸ್ನಾನ ಮಾಡಬೇಕು ಅಂತ ವಿಶೇಷವಾಗಿ ದೇವರು ಕೆಲವು ತೀರ್ಥಗಳನ್ನು ಮಾಡಿಟ್ಟಿದ್ದಾರೆ. ಅಲ್ಲಿ ಹೋಗ್ರಪ್ಪ ಅಂತಂದ್ರೆ ನಾವು ಹೋಗಲ್ಲ. ನಮಗೆ ವಿಶೇಷವಾಗಿ ನಿರ್ಣಯ ಮಾಡಿಕೊಟ್ಟ ತೀರ್ಥಗಳು ಬೇಕಾದಷ್ಟಿದೆ. ಈಗೆಲ್ಲ ಹೇಳಿದೆ, ಗೋದಾವರಿ ಇದೆ, ಕೃಷ್ಣವೇಣಿ ಇದೆ, ಮುಂದಕ್ಕೆ ಕಾವೇರಿ ಅಂತ ಹೇಳ್ತಾರೆ. ಕಾವೇರಿಯಲ್ಲಿ ಸ್ನಾನ ಮಾಡಿದ ಬಲರಾಮ ಅಂತ ಹೇಳ್ತಾರೆ. ನಾವು ಹೋಗೋದೇ ಇಲ್ಲ. 10 ವರ್ಷಕ್ಕೆ ಒಂದ್ಸಲ. ಕಾವೇರಿ ಕೂಡ 10 ವರ್ಷ ಆಯ್ತು ಅಂತಾರೆ. ಬದ್ರಿಗೆ 35 ಸಲ ಹೋಗಿರ್ತಾರೆ. ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ಹತ್ತಿರದ ತೀರ್ಥಕ್ಷೇತ್ರಗಳನ್ನ ಮರಿಬೇಡಿ. ಹತ್ತಿರ ತೀರ್ಥಕ್ಷೇತ್ರಾಭಿಮಾನಿಗಳ ಅನುಗ್ರಹದಿಂದ ದೂರಸ್ಥ ಕ್ಷೇತ್ರಗಳ ಮೇಲೆ ಭಕ್ತಿ ಗೌರವ ಜಾಸ್ತಿ ಆಗುತ್ತೆ. ಕೃಷ್ಣವೇಣಿ ನದಿಯಲ್ಲಿ ಬಲರಾಮ ದೇವರು ಕೃಷ್ಣವೇಣಿ ನದಿಯಲ್ಲಿ ಬಲರಾಮ ದೇವರು ಸ್ನಾನ ಮಾಡ್ತಾರೆ. ಅಲ್ಲಿಂದ ಅವರು ನೇರವಾಗಿ ಬಂದ ಕ್ಷೇತ್ರ ಯಾವುದು ಅಂದ್ರೆ ಪಂಪಾ ಕ್ಷೇತ್ರ. ಪಂಪಾ ಕ್ಷೇತ್ರ ಯಾವುದು? ಇವತ್ತು ಹಂಪಿ ಅಂತ. ಪಂಪಾ ವಾದಿರಾಜರು ಹೇಳ್ತಾರೆ, ಪಂಪಾ ಅಂತಂದ್ರೆ ಅದನ್ನ ಉಲ್ಟ ಮಾಡಿದಾಗ ಪಾಪಂ ಅಂತ ಆಗುತ್ತೆ. ಯಾವ ಊರಿನ ಹೆಸರು ಹೇಳೋದ್ರಿಂದ ನಮ್ಮೆಲ್ಲರ ಪಾಪಗಳು ಪರಿಹಾರ ಆಗುತ್ತೋ ಅಂತ ಕ್ಷೇತ್ರವನ್ನು ಏನ್ ಕರೀತಾರೆ? ಪಂಪಾ. ಪಂಪಾ ಸಂಪತ್ಕರೀಚೇಯಂ ಕಿಂಪಾಪನ್ನ ಹರೇಂದ್ರಣ ಯಾಧೋ ಮುಖಿ ಕರೋತ್ತೇವಂ ನಾಮೋಚ್ಚಾರಣ ಮಾತ್ರತಃ ಅಂತ. ನಾವು ಹೋದ ತಿಂಗಳು ನಮ್ಮ ಮಠದ ಚಂದ್ರಿಕಾ ಗುರುಕುಲದಿಂದ ವಿಶ್ವಪಾವನ ಯಾತ್ರಾ ಅಂತ ಮಾಡಿದ್ವಿ. ಆ ವಿಶ್ವಪಾವನ ಯಾತ್ರಾ ಒಂದು 60-70 ಜನ ಕರ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಸಲ ಮಾಡಿದಾಗ ನಿಮ್ಮನ್ನು ಕರಿತೇವೆ, ನೀವು ಬಂದ್ರಿ. ಆ ವಿಶ್ವಪಾವನ ಯಾತ್ರಾ ಅಂತಂದ್ರೆ ರಾಮದೇವರು ಮತ್ತು ವ್ಯಾಸರಾಜರಿಗೆ ಹಂಪೆಯಲ್ಲಿ ಸಂಬಂಧಪಟ್ಟ ಕ್ಷೇತ್ರಗಳು ಎಲ್ಲೆಲ್ಲಿದೆ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಪಂಪಾ ಕ್ಷೇತ್ರ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ರಾಮದೇವರು ಸುಮಾರು 4-5 ತಿಂಗಳುಗಳ ಕಾಲ ವಾಸ ಮಾಡಿದ ಕ್ಷೇತ್ರ ಇದು ಪಂಪಾ ಕ್ಷೇತ್ರ. ರಾಮದೇವರು ದಂಡಕಾರಣ್ಯ, ಗೋದಾವರಿ ನಾಸಿಕದ ಮೂಲಕ ದಂಡಕಾರಣ್ಯ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಎಲ್ಲ ಊರುಗಳನ್ನ ದಾಟಿ 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 ನೇರವಾಗಿ ಎಲ್ಲಿ ಬಂದು ರಾಮದೇವರು ಮತಂಗ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಆ ಮತಂಗ ಮುನಿಗಳ ಆಶ್ರಮಕ್ಕೆ ಬಂದಾಗ ಅಲ್ಲಿ ಮತಂಗ ಮುನಿಗಳು ಶಬರಿಗೆ ಹೇಳಿದ್ರು, ನಾನು ತಪಸ್ಸಿಗೆ ಸಾಧನೆ ಹೋಗ್ತಾ ಇದ್ದೇನೆ, ನೀನ್ ದೇವರನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ, ನಿನ್ ಹತ್ತಿರಕ್ಕೆ ದೇವರು ಬರ್ತಾರೆ ರಾಮರೂಪದಿಂದ, ಅವರಿಗೆ ಸ್ತೋತ್ರ ಮಾಡುವುದು. ರಾಮದೇವರು ಬಂದ್ರು, ಸೀತೆಯನ್ನು ಕಳ್ಕೊಂಡಿದ್ದೇವೆ, ಅವಳನ್ನು ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ನೀನು ಪಂಪಾ ಸರೋವರಕ್ಕೆ ಹೋಗು, ಪಂಪಾ ಕ್ಷೇತ್ರಕ್ಕೆ. ಅಲ್ಲಿ ಋಷ್ಯಮುಖ ಪರ್ವತ ಅಂತ ಇದೆ, ಸುಗ್ರೀವ ಅಂತ ಒಬ್ಬ ಕವಿ ಇದ್ದಾನೆ, ಹನುಮಂತ ಅಂತ ಒಬ್ಬ ಕವಿ ಇದ್ದಾನೆ, ಅವರಿಬ್ಬರೂ ನಿನಗೆ ವಿಶೇಷವಾದ ಉಪಕಾರ ಸಹಾಯವನ್ನು ಮಾಡ್ತಾರೆ ಅಂದಾಗ ರಾಮದೇವರು ಶಬರಿಗೆ ಮೋಕ್ಷ ಕೊಟ್ಟು ಅಲ್ಲಿಂದ ನೇರವಾಗಿ ಪಂಪಾ ಸರೋವರಕ್ಕೆ ಬರ್ತಾರೆ. ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡದ ವನ ಅರಣ್ಯಕಾಂಡದ ಕೊನೆಯಲ್ಲಿ, ಕಿಷ್ಕಿಂಧಾಕಾಂಡದ ಆರಂಭದಲ್ಲಿ ಈ ಪಂಪಾ ಸರೋವರದ ಬಗ್ಗೆ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಪಂಪಾ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ವಿಶಿಷ್ಟವಾದ ಪುಣ್ಯ ಅನ್ನೋದು ಬರುತ್ತೆ. ಆ ಪಂಪಾ ಸರೋವರದ ಪಕ್ಕದಲ್ಲೇ ಪಂಪಾದೇವಿ ದುರ್ಗಾದೇವಿಯ ಸನ್ನಿಧಾನ ಅಲ್ಲಿದೆ. ಅಲ್ಲೇ ಹನುಮಂತ ದೇವರ ಬೆಳೆದ ಜಾಗ, ಕಿಷ್ಕಿಂಧಾ ನಗರಿ, ವಾಲಿಸುಗ್ರಿಯವರಿದ್ದ ಜಾಗ, ಅಲ್ಲೇ ಮಾಲ್ಯವಂತ ಪರ್ವತ, ರಾಮದೇವರು ಚಾತುರ್ಮಾಸ್ಯ ಮಾಡಿದಂತಹ ಜಾಗ. ಇದೆಲ್ಲ ಹನುಮಂತ ದೇವರಿಗೂ ರಾಮದೇವರಿಗೂ ಭೇಟಿಯಾದ ಜಾಗ, ಸುಗ್ರೀವನಿಗೂ ರಾಮದೇವರಿಗೂ ಫ್ರೆಂಡ್ಶಿಪ್ ಆದ ಜಾಗ. ರಾಮದೇವರು ಯಾವ ಬಂಡೆಯ ಮೇಲೆ ಕೂತಿದ್ರೋ ಅದೇ ಬಂಡೆಯಲ್ಲೇ ಯಂತ್ರೋದ್ಧಾರಕ ಹನುಮಂತ ದೇವರು ಒಳಗೂಡಿ ಬಂದಂತಹ ಜಾಗ. ಯಾವ ಯಂತ್ರೋದ್ಧಾರಕ ದೇವರ ಸ್ತೋತ್ರವನ್ನ 6 ತಿಂಗಳು ಹೇಳೋದ್ರಿಂದ ಎಲ್ಲ ಫಲಗಳು ಬರುತ್ತೋ ಅಂತ ಸ್ವಾಮಿ ಯಂತ್ರೋದ್ಧಾರ ರಾಮದೇವರು ಕೂತ ಬಂಡೆಯಿಂದ ಹೊರಗೆ ಬಂದಿದ್ದಾನೆ ಅಂತಂದ್ರೆ
ಈಗ 6 ಕೋಟಿ ಬೀಜಾಕ್ಷರ ಮಂತ್ರವನ್ನ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ವ್ಯಾಸರಾಜರು ಬರೆದಂತಹ ಭೂಮಿಯನ್ನು ಒಂದು ಜಪ ಮಾಡಬೇಕು ಅಂದ್ರೆ ಮೇಲೆ ಬಿದ್ದು ಕೆಳಗೆ ಬಿದ್ದು ಜನ್ಮ ಆಗೋಗಿರುತ್ತೆ ನಮಗೆ. ಮಕ್ಕಳಿಗೆ ಉಪನಯನ ಮಾಡ್ಬೇಕಾದ್ರೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ರಿ, 24 ಲಕ್ಷ ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ ಉಪದೇಶ ಮಾಡಬೇಕು. 24 ಲಕ್ಷ ಮಾಡ್ಲಿಲ್ಲ ಅಂದ್ರೆ ಪುರೋಹಿತರು ಮಂತ್ರ ಹೇಳ್ತಾ ಇರ್ತಾರೆ, ನಾವು ಕೇಳಿಸ್ಕೊಳ್ಳೋದೇ ಇಲ್ಲ, ಬಿಸಿ ಫೋಟೋ ತೆಗಿತಾ ಇರ್ತಾರೆ ಮುಂದಿನ ದಿವಸ. 24 ಲಕ್ಷ ಗಾಯತ್ರಿ ಮಾಡಿಲ್ಲ, ಅದಕ್ಕೆ ಪ್ರತ್ಯಾಮ್ನಾಯವಾಗಿ ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ, ಅದಕ್ಕೆ ನಾನು ಗೋದಾನ ಮಾಡ್ತೀನಿ ತಗೊಳ್ಳಿ ಅಂತ 100 ರೂಪಾಯಿ ಕೊಟ್ಬಿಡ್ತಾರೆ ಗೋದಾನಕ್ಕೆ. ಅಲ್ಲಿಗೆ ಆ ಪಾಪಗಳ ಪರಿಹಾರ ಆಗೋಯ್ತು ಅಂತ ನಾವು ಅಂದ್ಕೊಂಡಿದ್ ಪಾಪ ಪರಿಹಾರ ಆಗ್ಲಿಲ್ಲ, ಪಾಪ ಅಂಟ್ಕೊಂಡು ಬಂತು ಮೈಗೆ. ಆಯ್ತಾ? 60-70 ವರ್ಷ ಉಪನಯನ ಆಗಿದ್ರು ಕೂಡ ನಮಗೆ 24 ಲಕ್ಷ ಗಾಯತ್ರಿ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಹಾಗಿರ್ಬೇಕಾದ್ರೆ 6 ಕೋಟಿ ಬೀಜಾಕ್ಷರ ಮಂತ್ರದ ಜಪ ಮಾಡಿ ವ್ಯಾಸರಾಜರು ಅದನ್ನೆಲ್ಲ ಯಂತ್ರದಲ್ಲಿ ಬರೆದು ಪ್ರಾಣದೇವರ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ಅಂದ ಮೇಲೆ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಾನ ಎಷ್ಟು ದೊಡ್ಡದಾಗಿದೆ ಅಂತ ಅನುಸಂಧಾನ ಮಾಡಬೇಕು. ಪುರಂದರದಾಸರ ಮಕ್ಕಳು ಮಧ್ವಪತಿಗಳು ಅವರೇ ವಿಜಯದಾಸರಾಗಿ ಅವತಾರ ಮಾಡಿದ್ದು. ಪುರಂದರದಾಸರ ಯಾತ್ರೆಗೆ ಹೋದ್ರೆ ವ್ಯಾಸರಾಜರು ಆದೇಶ ಮಾಡಿದ್ರು, ಯಂತ್ರೋದ್ಧಾರಕ ಪೂಜೆ ನೀನೇ ಮಾಡಬೇಕು ಅಂತ ಪುರಂದರದಾಸರಿಗೆ. ಮಾಡುವಾಗ ಮಧ್ವಪತಿ ಅವ್ರ ಅಮ್ಮ ಅಂತಾರೆ, ಅಮ್ಮ ಏನ್ ಪೂಜೆ ಮಾಡೋದು? ಏನಿಲ್ಲಪ್ಪ, ನೀರಾಕು, ಹಾಲಾಕು, ದೇವ್ರ ನೈವೇದ್ಯ ಮಾಡಿದ ಅನ್ನನ ಪ್ರಾಣದೇವರಿಗೆ ತಿನ್ನಿಸ್ ಬಂದ್ಬಿಡು ಮನೆಗೆ ಅಂತ ಎಲ್ಲ ಮಾಡಿದ್ರು. ತಿನ್ನು ಅಂತಾರೆ, ಪ್ರಾಣದೇವರು ಬಾಯಿ ತೆಗಿತಾರೆ. ಏನ್ ಮಾಡೋದು ಇವಾಗ? ನೋಡಪ್ಪ, ಅಮ್ಮ ಹೇಳ್ಬಿಟ್ಟಿದ್ದಾಳೆ ತಿನ್ನು ಅಂತ, ಆಗ್ತಿಲ್ಲ ಅಂದಾಗ ಬಂಡೆಗೆ ತಲೆ ಹೊಡ್ಕೊಂತಾರೆ. ಆಗ ದೇವರು ಬಾಯಿ ತೆಗೆದ್ರು, ಊಟ ಮಾಡಕ್ ಮನೆಗೆ ಬಂದ್ರು. ಪಾಪ ಇವ್ರಿಗೆ ಅದೇ ಅನ್ನ ಮನೆಗೆ ಇಲ್ವೇ ಇಲ್ಲ. 3-4 ದಿನ ಆಯ್ತು. ಏನಾಯ್ತು ಅನ್ನ ಅಂದ್ರೆ ಯಂತ್ರೋದ್ಧಾರಕ ತಿನ್ಬಿಟ್ಟ. ಯಂತ್ರೋದ್ಧಾರಕ ತಿಂತಾನ ಅನ್ನನ. ಮನೆಗೆ ಪುರಂದರದಾಸ ಯಾತ್ರೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ನೋಡ್ರಿ, ಮಗ ನಿತ್ಯ ಯಂತ್ರೋದ್ಧಾರಕ ಊಟ ಮಾಡಿಸ್ತೀನಿ ಅಂತಾನೆ, ಬಾಗಲ ಹಾಕೊಂಡು ಅನ್ನ ತಿಂತಾ ಇದ್ದಾನೆ, ಗೊತ್ತಿಲ್ಲ. ಇದು ನೈವೇದ್ಯ ಮಾಡ್ಬೇಕಾದ್ರೆ ಹಪ್ಪ ಅಂತ ಬಾಗಲ ಕೊಡ್ತಾರೆ. ದಿನಕ್ಕೆ 3-4 ಸಲ ತೆರೆ ಹಾಕ್ತಾ ಇರ್ತಾರೆ. ತೆರೆ ಹಾಕೋದ್ರ ಉದ್ದೇಶ ಗೊತ್ತಿದ್ದವ್ರೆ ಗೊತ್ತಿರುತ್ತೆ. 2 ಸುತ್ತ ಹಂಗೆ ಬಾಯಲ್ಲ ಕಟ್ಟಿಬಿಡೋದು. ಮೈಲಿಗೆ ಆಗ್ಲಿಲ್ಲ ಬೇಡ್ರಿ ಅಂದ್ರೆ ಕಮ್ಮ ಬಿಟ್ಬಿಟ್ಟಾಗ ನೀರು ಅಂತ ಅನ್ಕೊಳ್ಳೋದು. ನಮಗ ಅನುಸಂಧಾನ ಎಲ್ಲ ಬರಲ್ಲ. ಅದರಿಂದ ನಮಗೆ ನೈವೇದ್ಯ ಮಾಡಿದ್ರಿಂದ ವೈಶ್ವದೇವ ಮಾಡಿ ಪ್ರಾಣದೇವರ ನೈವೇದ್ಯ ಮಾಡೇ ತಿನ್ನೋದು. ದೇವರಿಗೆ ತೋರಿಸಿ ಹಬ್ಬ ಅಂತ ಬಾಯಲ್ಲಿ ಹಾಕೊಂಡು ಅನುಸಂಧಾನ ನಮ್ದಲ್ಲ. ಏನೋ ನೀನೇ ಬಾಗಿಲು ಹಾಕೊಂಡು ತಿಂತಾಗಿದ್ದೀನಪ್ಪ ಅಂತ ಆಲೋಚನೆ ಮಾಡಿದ ಪುರಂದರದಾಸರು, ನಾನು ಬರ್ತೀನಿ ತಿನ್ಸು ನೋಡೋಣ ಅಂತಾರೆ. ತೆಗಿಲಿಲ್ಲ ಪ್ರಾಣದೇವರ ಬಾಯಿ. ಸ್ವಾಮಿ, ದಿನ ಊಟ ಮಾಡ್ತಾ ಇದ್ದೆ, ಇವತ್ತು ಊಟ ಮಾಡ್ತಿಲ್ಲ, ನಾನು ಸತ್ತೋಗ್ತೀನಿ ಅಂತ ಬಂಡೆಗೆ ತಲೆ ಹೊಡೆಯಕ್ಕೆ ಹೋದಾಗ ಬಾಯಿ ತೆಗೆದ್ರು. ಅಷ್ಟು ಸನ್ನಿಧಾನ ಇರುವಂತಹ ಮೂರ್ತಿ. ಆ ಮೂರ್ತಿ ಇರುವ ಕ್ಷೇತ್ರ ಪಂಪಾ ಕ್ಷೇತ್ರ. ಅಂತಹ ಪಂಪಾ ಕ್ಷೇತ್ರಕ್ಕೆ ಬಂದು ಆ ಪಂಪಾ ಸರೋವರದಲ್ಲಿ ಬಲರಾಮದೇವರು ಸ್ನಾನ ಮಾಡ್ತಾರೆ. ಇದರಿಂದ ಅನುಕೂಲವಾದಾಗ ನಾವು ಪಂಪಾ ಕ್ಷೇತ್ರ ಯಾತ್ರೆ ಮಾಡಿ ಪಂಪಾ ತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ, ಬಲರಾಮದೇವರ ತೀರ್ಥಯಾತ್ರಾ ಪ್ರಸಂಗವನ್ನು ನಿರೂಪಣೆ ಮಾಡುವ ಭಾಗವತದ ಈ ಭಾಗದಲ್ಲಿ ಇವತ್ತಿನ ಪ್ರವಚನ ಮುಗಿಸ್ತಾ ಇದ್ದೇವೆ. ಮತ್ತೆ ನಾಳೆ ವಿಶೇಷವಾದ ಕ್ಷೇತ್ರಗಳಿದೆ. ಶ್ರೀಕೃಷ್ಣ.